ईश्वरो गुरुरात्मेति मूर्तिभेदा विभागिने व्योमवप्याप्तदेहाय दक्षिणामूर्तये नमः। अस्ति भाति प्रियसिन्धु मे नामरूप जंजाल लखिते आत्मस्वरूप निज हुए तत्काल निहाल। निचल बिन किन हो नालिके भाषा में अरीति ख्याति अनिर्वचनीय की पेशव सुजन सप्रीति। जो अविकृत कौन्तेय में राधा पुत्र प्रतीति चिदानंद घन ब्रह्म में जीव भावती रीति। हरि ओम तत्सत परम ब्रह्मणे नमः। सद्गुरुनाथ महाराज की जय। जगद्गुरु सिद्धारूढ़ महाराज की, सद्गुरु शिवकुमारेश्वर महाराज की जय। जिज्ञासु मूर प्रश्न ಮಾಡಿದ್ದಾನ। वृत्ति किसको कहे, वृत्ति का कारण कौन है और वृत्ति का प्रयोजन क्या है। अगर प्रथम प्रश्न ಏನದ, वृत्ति किसको कहे ಅಂದ್ರೆ ವೃತ್ತಿಯ ಸ್ವರೂಪ ಏನು, ಅದರ ಬಗ್ಗೆ ವೃತ್ತಿಯ ಮೊದಲು ಸಾಮಾನ್ಯ ಲಕ್ಷಣ ಹೇಳುತ್ತೇವೆ ಅಂತ ಹೇಳ್ಕೊಂಡು ಬಂದು ನಿನ್ನಿನ ದಿವಸ ವೃತ್ತಿ ಎದಕ್ಕಂತಾರ, ಅಂತಃಕರಣ ಪರಿಣಾಮ ಅಥವಾ ಅವಿದ್ಯಾ ಪರಿಣಾಮಕ್ಕೂ ವೃತ್ತಿ ಕೈ, ಅದರ ಮ್ಯಾಲ ವ್ಯಾಪ್ತಿ ಅತಿವ್ಯಾಪ್ತಿ ದೋಷಗಳನ್ನು ಹೇಳ್ಕೊಂಡು ಬಂದರು. ತದನಂತರ ಎಷ್ಟೋ ಗ್ರಂಥಕರ್ತದಲ್ಲಿ ಕಾಮ ಕ್ರೋಧ ಸುಖ ದುಃಖ ಮೊದಲಾದವರಿಗೆ ವ್ಯವಹಾರ ಮಾಡರಲ್ಲ, ಆದರೂ ಅವರೊಂದು ಪ್ರಮಾಣ ಕೊಟ್ಟು ಹೇಳ್ತೇವೆ ಈ ಅದ್ವೈತ ಇದು ತತ್ವಾನುಸಂಧಾನ ಅದ್ವೈತ ಕೌಸ್ತುಭ ಗ್ರಂಥಗಳಲ್ಲಿ ಈ ರೀತಿನೇ ಪ್ರಕಾಶ ಪರಿಣಾಮಕ್ಕೂ ವೃತ್ತಿ ಕೈ ಅಂತ ಹೇಳ್ಯಾರ ಹೊರತಾಗಿ ಆ ಕಾಮ ಕ್ರೋಧಾದಿ ಅಥವಾ ಅಂತಃಕರಣ ವಿದ್ಯಾ ಪರಿಣಾಮಕ್ಕೂ ವೃತ್ತಿ ಅಂತ ಹೇಳಿಲ್ಲ. ಮತ್ತೆ ಯಾರೋ ಒಬ್ಬರು ಗ್ರಂಥಕರ್ತರು ಅಜ್ಞಾನಾಶ ಪರಿಣಾಮಕ್ಕೂ ವೃತ್ತಿ ಕಹಿ, ಪರೋಕ್ಷ ಜ್ಞಾನ ಅಪರೋಕ್ಷ ಎರಡೇ ಅದಾವ, ಆ ಎರಡು ಜ್ಞಾನಗಳಲ್ಲಿ ನನ್ನ ಅಜ್ಞಾನಾಶ ಪರಿಣಾಮಕ್ಕೂ ವೃತ್ತಿ ಕೈ ಸಂಭವಿಸ್ತದ. ಆದ್ರೆ ವೇದಾಂತಿಗಳು ಹೇಳಿದ್ರು ಸುಖ ದುಃಖ ಜ್ಞಾನದಲ್ಲಿ, ಈಶ್ವರ ಜ್ಞಾನದಲ್ಲಿ, ಶುಕ್ತಿಯಲ್ಲಿ ತೋರುವ ಬೆಳ್ಳಿ ಜ್ಞಾನದಲ್ಲಿ, ಸುಸುಪ್ತಿಯಲ್ಲಿ ಮತ್ತು ಸಮಾಂಧ ಅಂದ್ರೆ ಜೀವನ್ಮುಕ್ತ ಪುರುಷ ಯಾವ ಕಾಲದಲ್ಲಿ ಪ್ರಥಮ ಅಹಂ ಬ್ರಹ್ಮಾಸ್ಮಿ ಜ್ಞಾನದ ಆಯ್ತು, ನಂತರ ಎರಡನೇ ಮೂರನೇ ಆವರ್ತಿ ಮಾಡುವ ಕಾಲದಲ್ಲಿ ಅಲ್ಲಿನೂ ಕೂಡ ನಿನ್ನ ಅಜ್ಞಾನಾಶ ಪರಿಣಾಮಕ್ಕೂ ವೃತ್ತಿ ಕೈ ಲಕ್ಷಣ ಸಂಭವಿಸುವುದಿಲ್ಲ. ಅದು ಕೊನೆಗೆ ಪ್ರಕಾಶಕ ಪರಿಣಾಮಕ್ಕೂ ವೃತ್ತಿ ಕೈ ನಿರ್ದೋಷ ಲಕ್ಷಣ ಅಂತ ಹೇಳಿದ್ರು. ಆದರೂ ಜರ್ಕದ ಈ ನಾವು ಪ್ರಕಾಶಕ ಪರಿಣಾಮಕ್ಕೂ ವೃತ್ತಿ ಕೈ ಲಕ್ಷಣ ಮಾಡಿದ್ದೆವು, ಈ ಅಜ್ಞಾನಾಶ ಪರಿಣಾಮಕ್ಕೂ ವೃತ್ತಿ ಕೈ ಲಕ್ಷಣ ಮೇಲೆ ಯಾವ ರೀತಿ ಅವ್ಯಾಪ್ತಿ ದೋಷ ಬರೋದು ಅದೇ ರೀತಿ ಈ ಲಕ್ಷಣನಲ್ಲೂ ಬರ್ತಾ ಅಂತ ಹೇಳಿದ್ರು. ಯಾಕ ಆ ಅನಾವೃತ ಚೈತನ್ಯ ಸಮ್ಮದಿಂದಲೇ ಆವರಣ ಭಂಗ ಆಗ್ತಿರ್ಲಿಕ್ಕಾಗಿ ಮತ್ತೆ ಪುನಃ ಅಲ್ಲಿ ವೃತ್ತಿದೇನ್ ಕೆಲಸ ಅದ ಇಲ್ಲವೇ ಇಲ್ಲ ಅಂತ ಹೇಳಿ ಕೊನೆಗೆ ನಿರ್ದೋಷ ಲಕ್ಷಣ ಏನ್ ಮಾಡಿದ್ರು, ಅಸ್ಥಿ ವ್ಯವಹಾರಕ ಹೇತು ಅವಿದ್ಯಾವರಂತಕರಣ ಪರಿಣಾಮಕ್ಕೂ ವೃತ್ತಿ ಕೈ ಇದು ನಿರ್ದೋಷ ಲಕ್ಷಣ ಅಂತ ಹೇಳಿದ್ರು. ಅದೇ ರೀತಿ ವಿಚಾರ ಸಾಗರ ಗ್ರಂಥದಲ್ಲಿ ಈ ವೃತ್ತಿದು ಇನ್ನು 6ನೇ ತರಂಗ ಒಳಗ 334 ಟಿಪ್ಪಣಿ ಒಳಗ ಈ ವೃತ್ತಿ ನಾವು ವೃತ್ತಿಯದು ವಿಷಯದು ಏನು ಸಂಬಂಧ ಹೇಳ್ತೇವಲ್ಲ ಆ ಸಂಬಂಧಕ್ಕೇನೆ ವೃತ್ತಿ ಅನ್ರಿ, ಸಂಬಂಧಕ್ಕೇನೆ ವೃತ್ತಿ ಅನ್ರಿ. ತದನಂತರ ಅವರು ಆ ವೃತ್ತಿ ಎಷ್ಟು ಪ್ರಕಾರ ಟಿಪ್ಪಣಿ 391 ವಿಸ್ತಾರವಾಗಿ ಆ ವೃತ್ತಿ ಶಕ್ತಿ ವೃತ್ತಿ ಒಂದು ಲಕ್ಷಣ ವೃತ್ತಿ, ಶಕ್ತಿ ವೃತ್ತಿಯಲ್ಲಿ ಮತ್ತು 3 ಪ್ರಕಾರ, ಲಕ್ಷಣ ವೃತ್ತಿಯಲ್ಲಿ 3 ಪ್ರಕಾರ, ಅದು ವಿಸ್ತಾರವಾಗಿ ಟಿಪ್ಪಣಿ ಒಳಗೆ ಹೇಳ್ಯಾರ. ಅಂತೂ ವೃತ್ತಿ ಲಕ್ಷಣ ಮತ್ತು ಟಿಪ್ಪಣಿ ಒಳಗ ಜೀವಿಕಾಕು ವೃತ್ತಿ ಕೈ, ಪ್ರಾಣೋं की क्रिया को वृत्ति कही, व्याकरण ರೀತಿಯಿಂದ ವೃತ್ತಿ ಹೇಳಿದೆವು, ಮತ್ತು ಅಂತಃಕರಣ ಪರಿಣಾಮ ವಿದ್ಯಾ ಪರಿಣಾಮಕ್ಕೂ ವೃತ್ತಿ ಕಹಿ. ಈ ರೀತಿ ಎಲ್ಲೆಲ್ಲಿ ಯಾವ್ಯಾವ ಲಕ್ಷಣಗಳನ್ನು ಸಂಭವಿಸುತ್ತವೆ ಅಲ್ಲೆಲ್ಲಿ ಆಯಾ ಲಕ್ಷಣಗಳನ್ನು ಉಪಯೋಗ ಮಾಡ್ರಿ. ಇಲ್ಲಿ ಮಾತ್ರ
ಸಂಬಂಧ ವೃತ್ತಿಗೆ ವಿಷಯಕ್ಕೆ ಸಂಬಂಧ, ಈ ವೃತ್ತಿ ಸಂಬಂಧ, ಈ ವೃತ್ತಿ ಲಕ್ಷಣ ಇಲ್ಲಿ ಸಂಭವಿಸ್ತದೆ, ಎಲ್ಲ ಕಡೆ ಎಲ್ಲ ಲಕ್ಷಣ ಸಂಭವಿಸುದಿಲ್ಲ ಅಂತ ಅಲ್ಲಿನ ಹೇಳಿದ್ರು. ಈಗ ಇದು ಇನ್ನು ಕೆಲವು ಜನರ ವೃತ್ತಿ ಶಬ್ದ ಎಲ್ಲಿ ಬರ್ತದ ಅಂತ ಕೇಳಿದ್ದಾದರೆ, ಈ ಯಾವ ಕಾಲದಾಗ ನಮಗ ವ್ಯವಹಾರ ಜೀವನದು ಘಟಪಟಾದಿಗಳ ವ್ಯವಹಾರ ಆಗುತ್ತವೆ ಅಲ್ಲಿ ಮಾತ್ರ ವಿದ್ಯಾರಣ್ಯರು, ವಾಚಸ್ಪತಿಗಳು, ವಿವರಣಕಾರರು ಮತದಲ್ಲಿ ಆವರಣ ಭಂಗಾರ್ಥ ವೃತ್ತಿ, ಸಂಬಂಧಾರ್ಥ ವೃತ್ತಿ, ಸ್ವಚ್ಛತಾ ಸಂಪಾದನಾರ್ಥ ವೃತ್ತಿ ಅವು ಫಕ್ತ ವ್ಯವಹಾರ ಕಾಲಕ, ಇವು ಲಕ್ಷಣ ಅಲ್ಲ. ವ್ಯವಹಾರ ಆಗಬೇಕಾಗಿದ್ರೆ ಘಟಪಟಾದಿಗಳ ವ್ಯವಹಾರ ನಮ್ಗೆ ಆಗಬೇಕಾಗಿದ್ರೆ ವಿದ್ಯಾರಣ್ಯ ಸ್ವಾಮಿಗಳು, ವಿವರಣಕಾರರು ಮತ್ತು ವಾಚಸ್ಪತಿಗಳು ಈ ರೀತಿಯಿಂದ ಅಂದ್ರೆ ಸಂಬಂಧ ಹೇಳೋದೇ ವ್ಯವಹಾರೇ ಆಗಲ್ಲ. ಆವರಣ ಭಂಗಾರ್ಥ ವೃತ್ತಿ, ಸಂಬಂಧಾರ್ಥ ವೃತ್ತಿ, ಪ್ರಾಜ್ಞಜೀವ ವ್ಯಾಪಕ, ಇದು ವಿವರಣಕಾರರು ಪ್ರಾಜ್ಞಜೀವ ವ್ಯಾಪಕ ಅದಾನ, ಪರಂತು ಎಲ್ಲಿ ಪರ್ಯಂತರವಾಗಿ ಆ ವೃತ್ತಿದು ವಿಷಯದೊಡನೆ ಸಂಬಂಧ ಆಗುವುದಿಲ್ಲ, ಅಲ್ಲಿ ಪ್ರಜ್ಞಾನ ಆಗುವುದಿಲ್ಲ. ಇನ್ನು ಸ್ವಚ್ಛತಾ ಸಂಪಾದನಾರ್ಥ ವೃತ್ತಿ ಪದ್ಮಪಾದಾಚಾರ್ಯರು ಏನಂತಾರ ಕಿ ಅಲ್ಲಿದು ಆ ವೃತ್ತಿ ಆ ಕಾಲದಾಗ ಹತಾಸ್ತಾರೆ ಅಂತೂ ಇವು ಲಕ್ಷಣದಾಗ ಅಲ್ಲ. ನೀವು ವೃತ್ತಿ ಶಬ್ದ ಬಂದಾಗ ಪರಂತು ವೃತ್ತಿಗಳ ಲಕ್ಷಣಗಳನ್ನು ಯಾವ 5, ಇದು 1, 6 ಒಟ್ಟು ಎಲ್ಲ ಲಕ್ಷಣಗಳು ಎಲ್ಲೆಲ್ಲಿ ಉಪಯೋಗ ಮಾಡಬೇಕು ಅಂತ ಹೇಳ್ಕೊಂಡು ಬಂದರು. ಈಗ ಆ ವೃತ್ತಿ ಎಷ್ಟು ಪ್ರಕಾರದ ಅಂತ ಕೇಳಿದ್ರೆ 2 ಪ್ರಕಾರ का है. ವೃತ್ತಿ ಜ್ಞಾನ 2 ಪ್ರಕಾರ का है. ಆದರೂ ವೃತ್ತಿ ಜ್ಞಾನ ಯಾವಾಗ ಆಗ್ತೈತಿ ಅಂತ ಕೇಳಿದ್ದಾದರೆ, ಈಗ ನಮಗ ಘಟ ಜ್ಞಾನ ಆಯ್ತು, ಘಟ ಜ್ಞಾನ ಪೂರ್ವ ಜ್ಞಾನ ಆಯ್ತು, ನಂತರ ಉತ್ತರ ಪಟ ಜ್ಞಾನ ಆಯ್ತು. ಪಟ ಜ್ಞಾನ ಯಾವಾಗ ನಿಮಗಾಯ್ತು ಆವಾಗ ಪೂರ್ವ ಜ್ಞಾನ, ಉತ್ತರ ಜ್ಞಾನದಿಂದ ಪೂರ್ವ ಜ್ಞಾನ ನಾಶ ಆಯ್ತು, ಘಟ ಜ್ಞಾನ ನಾಶ ಆಯ್ತು. ಆ ಕಾಲದಾಗ ಆ ವೃತ್ತಿ ಜ್ಞಾನ ಅಲ್ಲಿ ಇರುವುದಿಲ್ಲ. ಪೂರ್ವ ಜ್ಞಾನ ನಷ್ಟ ಆದಾಗ ಉತ್ತರ ಜ್ಞಾನ ಯಾವಾಗ ಆಗ್ತದ, ಪೂರ್ವ ಜ್ಞಾನ ನಷ್ಟ ಆಯ್ತು, ಮಧ್ಯಂತರದಲ್ಲಿ ತಾಬಡ್ತೊಬ್ಬ ಆ ವೃತ್ತಿ ಜ್ಞಾನ ಇರುವುದಿಲ್ಲ. ಅದೇ ರೀತಿಯಾಗಿ ಸಮಾಧಿ, ಮೂರ್ಛಾ, ಸುಸುಪ್ತಿ ಒಳಗ ವೃತ್ತಿ ಜ್ಞಾನ ಆಗುವುದೇ ಇಲ್ಲ, ವೃತ್ತಿ ಜ್ಞಾನ ಆಗುವುದೇ ಇಲ್ಲ. ವಿಷಯದ ನಾಶ ಆಯಿತು ಅಂದ್ರೂ ವೃತ್ತಿ ಜ್ಞಾನ ಇರುವುದಿಲ್ಲ. ಒಂದೇ ವಿಷಯದು ಪುನಃ 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 ನಾವು ಚಿಂತನ ಅಥವಾ ಅದರದ್ದು ಅನುಸಂಧಾನ ಮಾಡಿದಾಗ ನಿಮ್ಗೆ ಬಹಳಷ್ಟು ಬ್ಯಾಡ ಸುಮ್ಮನೆ ಕುಂತಂದ್ರೆ ಆ ಕಾಲದಾಗೂ ವೃತ್ತಿ ಜ್ಞಾನದು ಉಪಯೋಗ ಇಲ್ಲ. ಮತ್ತೆ ಇನ್ನು ಅತಿ ರೋಗದಿಂದ ಬರ್ತಾ ಇದ್ದ ಅಥವಾ ಅತಿ ಮಾದಕ ಪದಾರ್ಥ ದಾರು ಮೊದಲಾದ ಕುಡಿದ ಅಲ್ಲಿನೂ ವೃತ್ತಿ ಜ್ಞಾನದ ಅವನಿಗೆ ಉಪಯೋಗ ಆಗಲ್ಲ. ತಿಳ್ತಿಲ್ಲ ಅಂದ್ರೆ ಬುದ್ಧಿ ಏನಾಗ್ತದ ಜಡಮೂಡ ಆಗಿ ಅಲ್ಲಿ ವೃತ್ತಿ ಜ್ಞಾನ ಉಳಿಯುವುದನೇ ಇಲ್ಲ. ಅಂತೂ ವೃತ್ತಿ ಜ್ಞಾನ ಎದಕ್ಕಂತಾರ ಅಂತ ಕೇಳಿದ್ರೆ ಪ್ರಮಾಣಜನ್ಯ ವೃತ್ತಿ ಜ್ಞಾನ 2 ಪ್ರಕಾರ ಅಂತ ಹೇಳಿದ್ರೆ ನಿಮ್ಗೆ, ಒಂದು ಪ್ರಮಾವೆಂತಲೂ ಒಂದು ಅಪ್ರಮಾವೆಂತಲೂ, ಒಂದು ಪ್ರಮಾವೆಂತಲೂ ಒಂದು ಅಪ್ರಮಾವೆಂತಲೂ. ಪ್ರಮಾ ಜ್ಞಾನ ಎದಕ್ಕಂತೀರಿ, ಪ್ರಮಾಣಜನ್ಯ ಜ್ಞಾನಕ್ಕೂ ಪ್ರಮಾಕೈ. ಅದಕ್ಕೆ ಅವರು ಈ ಪ್ರಮಾದ ಲಕ್ಷಣ ವೇದಾಂತಿಗಳು 4 ಮಾಡಿದ್ದಾರೆ. ಪ್ರಮಾಣಜನ್ಯ ಜ್ಞಾನಕ್ಕೂ ಪ್ರಮಕೈ, ಬರೇ ಪ್ರಮಾಣಜನ್ಯ ಜ್ಞಾನಕ್ಕೂ ಅಂದ್ರೆ ನೈಯಾಯಿಕರು ಶುದ್ಧ ಬ್ರಹ್ಮಜ್ಞಾನನೂ ಕೂಡ ಮುಂದೆ ಹೇಳ್ತಾರ. ಬ್ರಹ್ಮಜ್ಞಾನೂ ಕೂಡ ನೀನು ಹೇಳಿದ್ ನಿಮ್ಗೆ, ನಿನ್ನ ಕಣ್ಮುಚ್ಚದ ಹೇಳಲಿಲ್ಲ. ಪ್ರಮಾಣಜನ್ಯ ಜ್ಞಾನಕ್ಕೂ ಪ್ರಮಾಕಯೇ ಇಷ್ಟೇ ಲಕ್ಷಣ ಮಾಡಿದರೆ ನೈಯಾಯಿಕರು ಬ್ರಹ್ಮನೂ ಕೂಡ ಪ್ರಮಾಣಜನ್ಯ ಅಂತ ಹೇಳ್ತಾರೆ. ಅದ್ರ ಸಲುವಾಗಿ ವೇದಾಂತಿಗಳು ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೂ ಪ್ರಮಾಕೈ, ಯಥಾರ್ಥ ಈ ಶಬ್ದ ಇಟ್ಟಿರೋಣದ್ರಿಂದ ಆ ನೈಯಾಯಿಕರು ಖಂಡನ ವ್ಯಾವರ್ತ ಮಾಡದಂತೆ ಆಯಿತು. ಆಯ್ತಿಲ್ಲ. ಅಂತೂ ಪ್ರಮಾಣಜನ್ಯ ಜ್ಞಾನಕ್ಕೂ ಪ್ರಮಾಕಯೇ ಇದು ಪ್ರಥಮ ಲಕ್ಷಣ. ನಾವು ಈ ಪ್ರಥಮ ಒಂದೇ ಲಕ್ಷಣ ಮಾಡಿದೆವಪ್ಪ ಅಂದರೆ ಏನಾಗ್ತದ, 6 ಪ್ರಮಾಣಗಳಿಂದ ಉತ್ಪನ್ನವಾಗಲ್ಪಟ್ಟಂತ 6 ಪ್ರಮಾಜ್ಞಾನ ಸಂಗ್ರಹ, ಅದು 6 ಪ್ರಮಾಜ್ಞಾನ ಸಂಗ್ರಹ. ಅದಕ್ಕೆ ಭಿನ್ನವಾಗಿ ಈಶ್ವರ ಜ್ಞಾನ, ಸುಖ ದುಃಖ ಜ್ಞಾನ, ಸ್ಮೃತಿ ಜ್ಞಾನ ಇವೇನದಾವ, ಇವು ಯಥಾರ್ಥ ಏನದಾವ ಪರಂತು ಅಪ್ರಮ. ಸುಖ ದುಃಖ ಜ್ಞಾನ, ಈಶ್ವರ ಜ್ಞಾನ ಮತ್ತು ಸ್ಮೃತಿ ಜ್ಞಾನ ಯಥಾರ್ಥ ಏನದಾವ ಪರಂತು ಅಪ್ರಮ. ಉಳಿದುದು ಏನು ಭ್ರಮ ಮುಂದೆ ನಾವು ಹೇಳೋರಿದ್ದೆವು ಅವು ಅಯಥಾರ್ಥ ಅಪ್ರಮ. ಸುಖ ದುಃಖ ಜ್ಞಾನ, ಈಶ್ವರ ಜ್ಞಾನ, ಸ್ಮೃತಿ ಜ್ಞಾನ ಯಥಾರ್ಥ ಏನದಾವ ಪರಂತು ಪ್ರಮ ಅಲ್ಲವು, ಅಪ್ರಮ. ಇದಿಲ್ಲ ಅಂದ್ರೆ
ಯಾವ ಪ್ರಮಾಣಜನ್ಯ ಜ್ಞಾನಕ್ಕೂ ಪ್ರಮಾಕಯೇ ಈ ಪ್ರಥಮ ಲಕ್ಷಣ ಆರು ಪ್ರಮಾಣದಿಂದ ಉತ್ಪನ್ನವಾಗಲ್ಪಟ್ಟಂತ ಆರು ಪ್ರಮಾಣದಲ್ಲಿ ಕೂತು ಐತಿಲ್ರಿ. ಪರಂತು ಸುಖ ದುಃಖ ಜ್ಞಾನ, ಈಶ್ವರ ಜ್ಞಾನ ಯಾವ ಪ್ರಮಾಣದಿಂದ ಹುಟ್ಟಿಲ್ಲ. ಯಾವ ಪ್ರಮಾಣದಿಂದ ಹುಟ್ಟೈತಿ ಅನ್ನೋದು ಯಾವ ಪ್ರಮಾಣದಿಂದ ಹುಟ್ಟಿಲ್ಲ, ಯಾವ ದೋಷದಿಂದನೂ ಹುಟ್ಟಿಲ್ಲ. ಇದು ಬ್ರಹ್ಮಾಂಡವಾದ ಬರಲ್ಲ, ಪ್ರಮಾಣವಾದ ಬರಲ್ಲ. ಐತಿಲ್ಲ. ಅದಕ್ಕೆ ಎರಡನೇ ಲಕ್ಷಣ ಯಾರೋ ಒಬ್ಬರ ಗ್ರಂಥಕರ್ತರು ಈಶ್ವರ ಜ್ಞಾನ ಸುಖ ದುಃಖ ಜ್ಞಾನಕ್ಕ ಪ್ರಮಾ ಅಂತ ಹೇಳ್ಕೊಂಡು ಬಂದಾರ. ಅದಕ್ಕೆ ಅವ್ರ ಮತಾನುಸಾರವಾಗಿ ಅವಾದಿತ ಅರ್ಥಕ್ಕೂ ವಿಷಯ ಕರ್ನೆ ವಾಲಾ ಜ್ಞಾನಕ್ಕೂ ಪ್ರಮಾಕಯಿ, ಅಬಾಧಿತ ಅರ್ಥಕ್ಕೂ ವಿಷಯ ಕರ್ನೆ ವಾಲಾ ಜ್ಞಾನಕ್ಕೂ ಪ್ರಮಾಕಯಿ, ಹಿಂಗ ಅವ್ರ ಲಕ್ಷಣ ಮಾಡೋದು. ಆ ಅಬಾಧಿತ ಅರ್ಥಕ್ಕೂ ವಿಷಯ ಕರ್ನೆ ವಾಲಾ ಜ್ಞಾನಕ್ಕೂ ಪ್ರಮಾ ಅಂದ್ಕೊಳ್ಳೆ ಸುಖ ದುಃಖ ಜ್ಞಾನ ಈಶ್ವರ ಜ್ಞಾನ ಇವು ಎರಡು ಸಂಗ್ರಹ ಆಗುತ್ತವೆ. ಆಯ್ತಾ. ಅಬಾಧಿತ ಅಂದ್ರೆ ಏನು? ಒಂದು ವ್ಯವಹಾರದಲ್ಲಿ ಅಬಾಧಿತ, ವ್ಯವಹಾರದಲ್ಲಿ ಅಬಾಧಿತ ಆಗ್ತದೆ ನೋಡ್ರಿ. ಈಗ ನಾವು ನೋಡಿದ ಕೂಡಲೇ ಸುಖ ದುಃಖ ಜ್ಞಾನ ಸ್ಮೃತಿ ಅಂದ್ರೆ ಯಥಾರ್ಥ ಅನುಭವದಿಂದ ಉತ್ಪನ್ನವಟ್ಟಂತ ಯಥಾರ್ಥ ಸ್ಮೃತಿ, ಅದು ವ್ಯವಹಾರದಾಗ ನೋಡದೇವು ಮತ್ತೆ ಬಾದ ಆಗ್ಬಿಡ್ತಾವ. ವ್ಯವಹಾರದಾಗ ಸುಖ ದುಃಖ ಜ್ಞಾನ ಮತ್ತು ಒಂದು ಸುಖ ಆಗ್ತದ ಒಂದು ದುಃಖ ಆಗ್ತದ ಮತ್ತು ಸುಖ ಆಗ್ತದ ದುಃಖ ಅದ ವ್ಯವಹಾರದಾಗ ಬಾದ ಆಗ್ತದೆ. ಇನ್ನ ವ್ಯವಹಾರದಾಗ ಬಾದ ಆಗ್ಲಾರ್ದ ಅಬಾಧಿತ ಅಂದ್ರೆ ಸುಖ ದುಃಖಗಳು. ಈ ವ್ಯವಹಾರದಾಗೆ ಬಾದ ಆಗು ರಜ್ಜು ಸರ್ಪ ಮದವು. ಒಂದು ವಸ್ತು ಏನೈತಿ ಅದು ಯಾವ ಕಾಲದಾಗನೂ ಬಾದ ಆಗೋದೇ ಅಲ್ಲ, ಯಾವಾಗಲೂ ಅಬಾಧಿತ. ಅದು ಯಾವುದಂದ್ರೆ ಚೇತನ ಬ್ರಹ್ಮ ನಮ್ಮ ಸ್ವರೂಪ. ಅದಕ್ಕೆ ಈ ಎರಡನೇ ಲಕ್ಷಣ ಯಾವುದೇ ಒಬ್ಬರ ಗ್ರಂಥಕರ್ತರು ಸುಖ ದುಃಖ ಜ್ಞಾನ ಈಶ್ವರ ಜ್ಞಾನಕ್ಕ ಪ್ರಮಾ ಅಂತ ಸ್ವೀಕಾರ ಮಾಡಿರೋದ್ರಿಂದ ಅಬಾಧಿತಕ್ಕೂ ವಿಷಯ ಕರ್ನೆ ವಾಲಾ ಜ್ಞಾನಕ್ಕೂ ಪ್ರಮಾಕೈ ಎರಡನೇ ಲಕ್ಷಣ. ಇನ್ನು ಮೂರನೇ ಲಕ್ಷಣ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅಬಾಧಿತ ಅರ್ಥಕ್ಕೂ ವಿಷಯ ಕರ್ನೆ ವಾಲಾ ಸ್ಮೃತಿ ಸೇ ಭಿನ್ನ ಜ್ಞಾನಕ್ಕೂ ಪ್ರಮಾಕಯಿ. ಮೂರನೇ ಲಕ್ಷಣ अबाधित अर्थ को विषय करने वाला स्मृति से भिन्न ज्ञान को प्रमा कहिए. अबाधित अर्थ को विषय करने वाला ಮ್ಯಾಲೆ ಹೇಳಿದು ಅಬಾಧಿತ. ಇನ್ನು ಸ್ಮೃತಿ ಸೇ ಭಿನ್ನ ಅಂದ್ರೆ ಸ್ಮೃತಿ ಒಂದು ಹೇಳಿದ್ರು ನಡ್ಬರ್ಕ, ಅದು ಶಂಕರಾಚಾರ್ಯರಿಗೆ ಈ ಸ್ಮೃತಿಯಲ್ಲಿ ಪ್ರಮಾ ವ್ಯವಹಾರ ಮಾಡೋದು ಇಷ್ಟಿಲ್ಲ. ಸ್ಮೃತಿ ಜ್ಞಾನ ಏನೈತಲ್ಲ, ಈ ಸ್ಮೃತಿಗೆ ಪ್ರಮಾ ಅನ್ನೋದು ಶಂಕರಾಚಾರ್ಯರಿಗೆ ಇಷ್ಟಿಲ್ಲ. ಯಾಕೆ ಇಷ್ಟಿಲ್ಲ ಸ್ಮೃತಿ ಪ್ರಮಾ ವ್ಯವಹಾರ ಅಂತ ಕೇಳಿದ್ದಾದ್ರೆ, 6 ಪ್ರಮಾಣಗಳಲ್ಲಿ ಜ್ಞಾನ ಪ್ರತ್ಯಕ್ಷ ಪ್ರಮಾ, ಅನುಮಿತಿ ಪ್ರಮಾ, ಉಪಮಿತಿ ಪ್ರಮಾ, ಅರ್ಥಾಪತ್ತಿ ಪ್ರಮಾ, ಅಭಾಪ ಪ್ರತ್ಯೇಕ ಒಂದೊಂದು ಅಸಾಧಾರಣ ಅದಾವ. ಅದರಲ್ಲಿ ಅನುಭವತ್ವ ಅಂದ್ರೇನು? ಪ್ರತ್ಯಕ್ಷದಲ್ಲಿ ಯಾವ ರೀತಿ ಪ್ರತ್ಯಕ್ಷತ್ವ, ಅನುಮಿತಿತ್ವ, ಉಪಮಿತಿತ್ವ ಹಿಂಗನ ಅನುಭವ ಅದಾವ. ಹಾಂಗ ಈ ಯಾವ ಸ್ಮೃತಿ ಜ್ಞಾನಕ್ಕ ಕಾರಣ ಅದ, ಇದರಲ್ಲಿ ಅನುಭವತ್ವಿಲ್ಲ. ಅನುಭವ ಅಂದ್ರೆ ವರ್ತಮಾನ ಸಂಬಂಧ. ಸ್ಮೃತಿಗೆ ಕಾರಣ ಪೂರ್ವ ಅನುಭವ ಬೇಕು. ಸ್ಮೃತಿಗೆ ಕಾರಣ ಪೂರ್ವ ಅನುಭವ ಬೇಕು, ವರ್ತಮಾನ ಸಂಬಂಧ ಇಲ್ಲ. ಸ್ಮೃತಿ ಕಾರಣ ಯಾವುದು? ಪೂರ್ವ ಅನುಭವದ. ಪರಂತು ಪ್ರತ್ಯಕ್ಷ ಪ್ರಮಾಣದಿಂದ ಪ್ರತ್ಯಕ್ಷತ್ವ ಸದ್ಯ ವರ್ತಮಾನ ಸಂಬಂಧ ಅದ ನೋಡಿ. ಪ್ರತ್ಯಕ್ಷ ಪ್ರಮಾಣದಿಂದ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಅಲ್ಲಿ ಪ್ರತ್ಯಕ್ಷತ್ವ ಇದು ಅನುಭವ ಅದ. ಈ ರೀತಿ ಈ ಅನುಭವತ್ವದಲ್ಲಿಲ್ಲ. ಅನುಭವ ವರ್ತಮಾನ ಸಂಬಂಧ ಇಲ್ಲ, ಕಿಂತು ಪೂರ್ವ ಅನುಭವ ಅದ. ಅದು ಪೂರ್ವ ಅನುಭವ ಈ ಸದ್ಯ ಪ್ರತ್ಯಕ್ಷತ್ವ ಹೆಂಗದ ಹಂಗ ಅದು ಸ್ಮೃತಿ ಕಾರಣ ಆಗಲ್ಲ, ವರ್ತಮಾನ ಸಂಬಂಧಕ್ಕ ಕಾರಣ ಆಗುವುದೇ ಇಲ್ಲ. ಅದಕ್ಕ ಆ ಸ್ಮೃತಿಗೆ ನಾವು ಪ್ರಮಾ ಅನುಗುಡುದು ಅಂತ ಹಿಂಗ ಶಂಕರಾಚಾರ್ಯರು ಹೇಳ್ಕೊಂಡ್ರು. ಒಂದು ವೇಳೆ ಜರ್ ಕದಾಚಿತ್ ನಾವು ಸ್ಮೃತಿಗೆ ಪ್ರಮಾ ವ್ಯವಹಾರ ಮಾಡಿದೆವು ಅಂದ್ರ ಯಾವ ಶಾಸ್ತ್ರದಾಗನು ಕೂಡ ವೇದಾಂತಿಗಳು ಆರೇ ಪ್ರಮ ಹೇಳ್ಯಾರ. 6 ಹೇಳಿದ್ರ ಪ್ರತ್ಯಕ್ಷ ಅಭಾವ 6 ಪ್ರಮ ಅಂದ್ಮೇಲೆ ಯಾವ ಗ್ರಂಥದಲ್ಲಿ ಕೂಡ ಸ್ಮೃತಿಗೆ 7ನೇ ಪ್ರಮ ಅಂತ ಹಿಂಗೆ ಬರ್ದಿಲ್ಲ. 7 ಪ್ರಮ ಎಲ್ಲಿ ಆಯ್ತಾನೆ? 6 ಪ್ರಮಾಣದಿಂದ ಉತ್ಪನ್ನ ಹೊರಟು 6 ಪ್ರಮ. पण ಈ ಸ್ಮೃತಿಗೆ ಜರ್ ನಾವು ಅಂದೆವು ಅಂದ್ರೆ 7ನೇ ಪ್ರಮ ಹೇಳ್ಬೇಕಾಗ್ತದೆ. ನ್ಯಾಯಿಕರು 4ನೇ ಪ್ರಮಾಣ ಓದ್ತಾರ, ಅವ್ರ 5ನೇ ಪ್ರಮ ಹೇಳ್ಬೇಕಾಗ್ತದೆ. ಹಿಂಗೆ ಯಾವ ಗ್ರಂಥಗಳಲ್ಲಿ ಬರ್ಕೊಂಡು ಬಂದಿಲ್ಲ. ಅದಕ್ಕ ಆ ಸ್ಮೃತಿಗೆ ಪ್ರಮ ಅಂದೇ ಇಲ್ಲ. ಅದಕ್ಕೆ ಅಬಾಧಿತ ತತ್ವಕ್ಕೂ ವಿಷಯ ಕರ್ನೆ ವಾಲ ಸ್ಮೃತಿ ಸೇ ಭಿನ್ನ ಜ್ಞಾನ को प्रमा है.
ಸ್ಮೃತಿ ವ್ಯಾವರ್ತ ಮಾಡಿ ಪ್ರಮಾದ ವ್ಯವಹಾರ ಲಕ್ಷಣ ಮಾಡಿದ್ದಾರೆ. ಕೊನೆಗೆ ನಿರ್ದೋಷ ಲಕ್ಷಣ ಏನು? ಯಥಾರ್ಥ ಅನುಭವಕ್ಕೂ ಪ್ರಮಾಕೈ. ನಿರ್ದೋಷ ಲಕ್ಷಣ ಪ್ರಮಾದ ಅಂದ್ರೆ ಯಥಾರ್ಥ ಅನುಭವಕ್ಕೂ ಪ್ರಮಾಕೈ. ಯಥಾರ್ಥ ತೋ ಸ್ಮೃತಿ भी है, ಯಥಾರ್ಥ ಏನೋ ಸ್ಮೃತಿ ಐತೆ ಪರಂತು ಅನುಭವ ಇಲ್ಲ. ಯಥಾರ್ಥ ಅನುಭವ ಎರಡು ಪದ ಇಟ್ಟಾರ ನೋಡಿ. ಯಥಾರ್ಥ ಏನೋ ಸ್ಮೃತಿ ಐತಿ परंतु अनुभव ಇಲ್ಲ. अनुभव तो रज्जु में सर्प है, सुप्ति में रजत है, सो यथार्थ नहीं. ಆ ಭ್ರಮನು ವ್ಯಾರ್ಥ ಮಾಡೋದು ಈ ಕಡೆ ಸ್ಮೃತಿನ ವ್ಯಾವರ್ತ. ಅದಕ್ಕೆ ಯಥಾರ್ಥ ಅನುಭವಕ್ಕೂ ಪ್ರಮಾಕಯೇ ಇದು ಪ್ರಮಾದ ನಿರ್ದೋಷ ಲಕ್ಷಣ ಹೇಳಿದರು. ಈಗ ನಾವ್ಯಾನು ಇಷ್ಟು ಹೇಳಿದೆವು, 6 ಪ್ರಮಾಣದಿಂದ ಉತ್ಪನ್ನವಾಗಲ್ಪಟ್ಟಂತ 6 ಪ್ರಮಾಜ್ಞಾನ. 6 ಪ್ರಮಾಜ್ಞಾನಕ್ಕ ಆ 6 ಪ್ರಮಾಣಗಳು ನಮ್ಮ ಅಂತಃಕರಣವೇ ಉಪಾದಾನ ಕಾರಣ. 6 ಪ್ರಮಾಜ್ಞಾನಕ್ಕ ನಮ್ಮ ಅಂತಃಕರಣವೇ ಉಪಾದಾನ ಕಾರಣ. 6 ಪ್ರಮಾಣಗಳು ಇಂದ್ರಿಯ ಸಂಯೋಗ ನಿಮಿತಿ ಕಾರಣ. ಇನ್ನು ಸುಖ ದುಃಖ ಜ್ಞಾನ ಅವ್ರ ಮುಂದೆ ಹೇಳೋರಿದ್ದ ದೇವತೆನು. ಸುಖ ದುಃಖ ಜ್ಞಾನಕ್ಕ ಧರ್ಮ ಅಧರ್ಮ ಮೂಲಕವಾಗಿ ಅನುಕೂಲ ಪ್ರತಿಕೂಲ ಜ್ಞಾನ ಸಂಬಂಧ, ಅನುಕೂಲ ಪ್ರತಿಕೂಲ ಜ್ಞಾನದ ಸಂಬಂಧ ಇದು ನಿಮಿತಿ ಕಾರಣ, ಅಂತಃಕರಣ ಉಪಾದಾನ ಕಾರಣ. ಇನ್ನು ಈಶ್ವರ ಜ್ಞಾನಕ್ಕ ಉಪಾದಾನ ಕಾರಣ ಮಾಯಾ. ಈಶ್ವರ ಜ್ಞಾನಕ್ಕೆ ಉಪಾದಾನ ಕಾರಣ ಯಾವಾಗ? ಮಾಯಾ. ಎಲ್ಲ ಜೀವಿಗಳ ಅದೃಷ್ಟವೇ ನಿಮಿತಿ ಕಾರಣ. ಈಗ ನಿಮ್ಗೆ ಓದ್ ತೋರಿಸ್ತೇನೆ. स्ववृत्ति ज्ञान 2 प्रकार का है. नोड्रली स्ववृत्ति ज्ञान 2 प्रकार का है. एक प्रमारूप है, दूसरा अप्रमारूप है. ಒಂದು ಪ್ರಮಾವೆಂತಲೂ ಒಂದು ಅಪ್ರಮಾವೆಂತಲೂ. ಪ್ರಮಾಣಜನ್ಯ ಜ್ಞಾನಕ್ಕೂ ಪ್ರಮಾಕಯೇ. ಪ್ರಮಾಣದಿಂದ ಉತ್ಪನ್ನವಾಗಲ್ಪಟ್ಟಂತ ಪ್ರಮಾಣ ಅಂದ್ರೆ ನೇಚರ್ ಪ್ರಮಾಣ, ಇದರಿಂದ ಉತ್ಪನ್ನವಾಗಲ್ಪಟ್ಟಂತ ಜ್ಞಾನ ಅಂತ ಅದು ಪ್ರಮಾಣಜನ್ಯ ಜ್ಞಾನಕ್ಕೂ ಪ್ರಮಾಕಯೇ. ತಾಸೆ ಭಿನ್ನಕ್ಕೂ ಅಪ್ರಮಾಕಯೇ. ಆ ಪ್ರಮಾದಕ್ಕಿಂತ ಭಿನ್ನ ಜ್ಞಾನ ಯಾವುದಂದ್ರೆ ಅಪ್ರಮಾ. ಪ್ರಮಾಜ್ಞಾನ ಯಥಾರ್ಥಗೇ ಹೋವೇ ಹೇ. ನೋಡೋದು ಹೇಳಿದ್ರು, ಪ್ರಮಾಜ್ಞಾನ ಯಥಾರ್ಥನೇ ಇರುತ್ತದೆ. ಯಥಾರ್ಥ ಹೋವೇ ಅಂತ ಈ ತಿರುವಣದಿಂದಲೇ ಆ ನೈಯಾಯಿಕರು ಯಥಾರ್ಥ ಬ್ರಹ್ಮನು ಅವರು ಪ್ರಮಾಣಜನ್ಯ ಹೇಳ್ತಾರ. ಅವರು ಬ್ರಹ್ಮಶುದ್ಧ ಪ್ರಮಾಣಜನ್ಯ ಹೇಳೋಣದಿಂದ ಪ್ರಮಜ್ಞಾನ ಯಥಾರ್ಥೀ ಹೋವೆ ಅಂದ್ರೆ ಅಲ್ಲೇ ಪ್ರಮಾಣಜನ್ಯ. ನೀವು ಹಿಂದೆ ಅಲ್ಲೇ ಜರ ಅಕ್ಷರ ಹಾಕಿದ್ರಿ, ಪ್ರಮಾಣಜನ್ಯ ಯಥಾರ್ಥ ಜ್ಞಾನ. ಪ್ರಮಾಣಜನ್ಯ ಜ್ಞಾನಕ್ಕೂ ಪ್ರಮಾಕಯ ಅಂತ ಸ್ಪಷ್ಟ ಮಾಡೋದು. ಅಲ್ಲೇ ಒಂದು ಯಥಾರ್ಥ ಶಬ್ದ ನೀವು ಹಾಕಿದ್ರಿ ಅಂದ್ರೆ ಸರಿ ಇಲ್ಲಿ ಹಾಕೋದ್ ಜರುತ್ತಿಲ್ಲ. ಮುಂದೆ ಹೇಳ್ಯಾರ ಅವರು ಪ್ರಮಾಜ್ಞಾನ ಯಥಾರ್ಥಿ ಓವ್ಯ ಹೇ ಆಯ್ತಾ. ಅಂತೂ ಯಥಾರ್ಥಿ ಶಬ್ದ ಇಟ್ಟಿರೋಣದಿಂದ ನೈಯಾಯಿಕರು, ಇನ್ನು ಕವಿ ತಾರ್ಕಿಕ್ ಚಕ್ರವರ್ತಿ ನರಸಿಂಹ ಭಟ್ ಉಪಾಧ್ಯಾಯ ಅವನು ಕೂಡ ಆ ಬ್ರಹ್ಮಜ್ಞಾನ ಅಂತಕನ ವೃತ್ತಿನಿ ಹೇಳ್ತಾ ಇರೋಣದ್ರಿಂದ ಅವನು ಖಂಡನಾದ ಅಂತ ತಿಳ್ಕೊಳ್ಳೋದು. ಅಪ್ರಮಾಜ್ಞಾನ 2 ಪ್ರಕಾರ ಕಾ ಹೇ. ಅಪ್ರಮಾಜ್ಞಾನ ಮತ್ತೆ ಇನ್ ಮುಂದೆ 2 ಪ್ರಕಾರ ಅಪ್ರಮಾ. ಏಕ ಯಥಾರ್ಥ ಅಪ್ರಮ ಹೈ. ಏಕ ಯಥಾರ್ಥ ಅಪ್ರಮ ಹೈ. ಯಥಾರ್ಥ ಅಪ್ರಮ ಅಂದ್ರೆ ಈಗ ನಾವು ಬಾಲಾಜಿ ನೋಡ್ ಬಂದೆವು, ಪ್ರತ್ಯಕ್ಷ ಇಲ್ಲ. ಈ ಬಾಲಾಜಿ ನೋಡ್ ಬಂದೆವು, ಪಂಡರಪುರ್ ನೋಡ್ ಬಂದಿದ್ದೆವು ಖರೆ, ಅದು ಸ್ಮೃತಿ ಯಥಾರ್ಥ ಪರಂತು ಪ್ರಮ ಅಲ್ಲ ಅದು, किंतु अप्रमा. एक यथार्थ अप्रमा है, दूसरा भ्रम है. दूसरा यानद भ्रम है. दूसरा भ्रम ಅಂದ್ರೆ ಶುಕ್ತಿ ರಜತ ಭ್ರಮ ಇವೆಲ್ಲ ಭ್ರಮ. एक भ्रम है. ಭ್ರಮ ಯಾದಕ್ಕಂತೀರಿ? ದೋಷಜನ್ಯ ಜ್ಞಾನಕ್ಕೂ ಭ್ರಮ ಕಹೆ. ಭ್ರಮ ಅಂದ್ರೆ ಅದಕ್ಕಂತಾರ ಗುರ್ತಾಕ ನಿಮ್ಗೆ ಗುರ್ತದ. ಭ್ರಮದ ಲಕ್ಷಣ ಎಲ್ಲಿ? ಚಂದ್ರದಾಗ ಏನ್ ಮಾಡ್ಯಾರ? ಇನ್ನು 6ನೇ ಕಾಲ ಆಗಿಲ್ಲ, ಇನ್ನು 6ನೇ ಕಾಲ ಬಂದಿಲ್ಲ. ಆಗ್ಯದ ಇದೈತಿ ಕತಿ. ಎದಕ್ಕಂತಾರ ಭ್ರಮ? ಬರೀ ಕೇಳ್ತಾಳ, ಬರೀ ಕೇಳ್ಬಾರ್ದು. ಏಸನ ಕೇಳಕ್ಕೆ ಹಿಂಗೆ. ಬ್ರಹ್ಮ ವಿಚಾರ ಸಾಗರ ಗ್ರಂಥದಲ್ಲಿ ಭ್ರಾಂತಿ ಜ್ಞಾನ ಅಲ್ಲಿ ಹೇಳೋರು ವಿಚಾರ ಚಂದ್ರೋದಯ. ಫಸ್ಟ್ अध्यास किसको कहे है?
ಭ್ರಮಸೋ ಅಧ್ಯಾಸ ಕೈಯೇ, ಅಧ್ಯಾಸೋ ಬ್ರಹ್ಮ ಕೈಯೇ. ಹೌದಿಲ್ಲ? ಅಂದ್ರೆ ಭ್ರಮ ಎದಕ್ಕಂತೀರಿ? ಭ್ರಾಂತಿ ಜ್ಞಾನಕ್ಕೆ ವಿಷಯವಾಗಲ್ಪಟ್ಟಂತ ಯಾವ ಮಿಥ್ಯಾ ವಸ್ತು ತಾಕು ಭ್ರಾಂತಿ ಕೈಯೇ, ಅಧ್ಯಾಸ ಕೈಯೇ, ಭ್ರಮ ಕಹಿ. ಇನ್ನು ಲಕ್ಷಣದಾಗ ದೋಷಜನ್ಯಕ್ಕೂ ಬ್ರಹ್ಮ ಕಹಿ. ದೋಷ ಏನದ, ಯಾವುದೇ ದೋಷ ಇರಲಿ, ನಿಮ್ಮ ನಿನ್ನೆ ಹೇಳಿದ ದೋಷ ಎಲ್ಲ ನಿಮಿತ್ತಿ ಕಾರಣ. ದೋಷಜನ್ಯಕ್ಕೂ ಬ್ರಹ್ಮಕಾಯೇ, ಇದು ಅಧ್ಯಾಸದ ಸ್ವರೂಪ ಲಕ್ಷಣ. ದೋಷಜನ್ಯಕ್ಕೂ ಬ್ರಹ್ಮಕಾಯಿ ವಿಚಾರ ಸಾಗರ 117 ಟಿಪ್ಪಣಿ ಒಳಗ ದೋಷಜನ್ಯಕ್ಕೂ ಬ್ರಹ್ಮಕಾಯೇ ಅಂತ ಅದ್ವೈತ ಸಿದ್ಧಿಕಾರ ಮಧುಸೂದನ ಸ್ವಾಮಿಗಳು ಹೇಳ್ಯಾರಲ್ಲ. ನಿಚ್ಚಲ್ ದಾಸರಿ ಅನ್ನೋ ದೋಷನೇ ಇಲ್ಲ ಅಂತ ಹೇಳಕತ್ಯಾರಲ್ಲ 117 ಟಿಪ್ಪಣಿ ಒಳಗೆ. ದೋಷದ ಖಂಡ, ದೋಷ ಇರ್ಲಿಲ್ಲ ಅಂದ್ರೂ ಅಧ್ಯಾಸ ಆಗ್ತದ. ಅದ್ವೈತ ಸಿದ್ಧಿಕಾರ ಮಧುಸೂದನ ಸ್ವಾಮಿಗಳು ಯಾವಾಗ 1500 ಸಾಲದಾಗ 1500 ಈಗ ಈ ಕಡೆ ನಿಚ್ಚಲ್ದಾಸರು ಮತ್ ದೋಷಜನಕ್ಕೂ ಬ್ರಹ್ಮ ಅದ್ವೈತ ಸಿದ್ಧಿ ನೋಡಿಲೇನು ನಿಚ್ಚಲ್ದಾಸರು? ನಾ ಪ್ರೌಢಿವಾದಿಂದ ಹೇಳಕತ್ತೇನ ಅಂತ ಅಲ್ಲೇ 117 ಟಿಪ್ಪಣಿಗಳ. ಅಂತೂ ದೋಷಜನ್ಯಕ್ಕೂ ಬ್ರಹ್ಮಕಯೇ, ಇದು ಅಧ್ಯಾಸದ ಸ್ವರೂಪ ಲಕ್ಷಣ. ಇನ್ನು ತ್ರಿವಿಧ ದೋಷ ಜನ್ಯತ್ವಂ ಅಧ್ಯಾಸತ್ವಂ, ಇದು ಅಧ್ಯಾಸದ ತಟಸ್ಥ ಲಕ್ಷಣ. ತೀನಿ ದೋಷ, ಪ್ರಮಾತಾ ದೋಷ, ಪ್ರಮಾಣ ದೋಷ, ಪ್ರಮೇಯ ದೋಷ. ಅದರೊಳಗೆ ಯಾವುದಾದರೂ ಒಂದು ದೋಷ ಇದ್ರೂ ಅಧ್ಯಾಸ ಆಗುತ್ತದೆ. ದೋಷಜನ್ಯಕ್ಕೂ ಬ್ರಹ್ಮಕಹಿ, ಇದು ಅಧ್ಯಾಸದ ಲಕ್ಷಣ. ಅವು ಈಗ ದಾಡಿಗೆ ವಿಷಯ ದಾಡಿಗ ಹೌದೇನು? ಬಹಳ ಇದು ಅವರ ದೋಷಜನ್ಯ ಮುಂದಿನ ಹೇಳ್ತಾರೆ ನೋಡು. ದೋಷಜನ್ಯ ನ ಹೋವೆ, ದೋಷದಿಂದನೂ ಹುಟ್ಟಿರಬಾರದು. ಕಿಂತು ಇಂದ್ರಿಯ ಅನುಮಾನಾದಿ ಪ್ರಮಾಣತೆ ಅಜನ್ಯ ಹೋವೆ, ಅಲ್ಲೊಂದು ಅಜನ್ಯ ಬರ್ಕೋಬೇಕು ನೋಡಿ. ಪ್ರಮಾಣತೆ ಅಥವಾ ಅಜನ್ಯ ಒಂದು ಬರ್ಕೊಂಡ್ರೆ ಇಲ್ಲಿ ಕೊಟ್ಟರವರು ಮ್ಯಾಲ ದೋಷಜನ್ಯನ ಹೋವೆ, ಅದಕ್ಕೆ ಇಲ್ಲಿ ಬರ್ದಿಲ್ಲ. ಅಪ್ಪ ನಿಮ್ ತಿಳ್ಕೊಳ್ಳೋ ಸಲಕ್ ಅಜನ್ಯ ಅಂತ ಒಂದು ಬರ್ಕೋರಿ. ಅಥವಾ ಮೊದಲ ಅಜನ್ಯ ಹೋವೆ. ಬರದ್ರಿ? ಅವ್ರ ಕಿಸಿ ಕಾರಣತೆ ಉತ್ಪನ್ನ ಹೋವೆ, ಸೊ ಯಥಾರ್ಥ ಅಪ್ರಮಾಕಯೇ. ಯಾವುದೇ ಒಂದು ಕಾರಣದಿಂದ ಉತ್ಪನ್ನ ಆಗಿತ್ತಪ್ಪ ಅಂದ್ರೆ ಅದಕ್ಕೆ ನಾವು ಯಥಾರ್ಥ ಅಪ್ರಮಾಕಯೇ. ಜೈಸೆ ಉದಾಹರಣೆ ಕೊಟ್ಟು ಹೇಳ್ತಾರೆ, ಶುಕ್ತಿ ಮೇ ರಜತ ಕಾ ಜ್ಞಾನ ಸಾದೃಶ ದೋಷಜನ್ಯ ಹೇ. ಶುಕ್ತಿಯಲ್ಲಿ ಬೆಳ್ಳಿಯ ಜ್ಞಾನ ಇದು ಸಾದೃಶ ಜನ್ಯ ಇರುತ್ತದೆ. ಭೇದಸೈ ಸಂಬಂಧಕ್ಕೂ ಸಾದೃಶ ಕೈ. ಸಾದೃಶ ದೋಷ ಅಂದ್ರೆ ಒಂದೇ, ಪ್ರಮೇಯ ದೋಷ ಅಂದ್ರೂ ಒಂದೇ. ದೋಷಜನ್ಯ ಯಾತೆ ಭ್ರಮ ಹೈ, ಆದ್ರಿಂದ ಬೆಳ್ಳಿ ಭ್ರಮ ಇರುತ್ತದೆ, ಬೆಳ್ಳಿ ಜ್ಞಾನ ಭ್ರಮ ಇರುತ್ತದೆ. ಮಿಶ್ರಿ ಮೇ ಕಟುತಾ ಕಾ ಜ್ಞಾನ ಪಿತ್ತ ದೋಷಜನ್ಯ ಹೈ, ಇದು ಪ್ರಮಾಣ ದೋಷ. ಸಕ್ರಿಯಲ್ಲಿ ಕೈತಾಯನ ಆಗ್ತದಲ್ಲ, ಜ್ವರ ಬಂದಾಗ ಸಕ್ರಿಯ ಕೈಯನ ಅನ್ಸ್ತದ, ಅದು ಮಿಶ್ರಿ ಮೇ ಅಂದ್ರೆ ಸಕ್ರಿಯಲ್ಲಿ, ಕಟುತ ಅಂದ್ರೆ ಕೈ, ಇದು ಪಿತ್ತ ದೋಷಜನ್ಯ ಹೇ, ಪಿತ್ತ ದೋಷ ಜನ್ಯ, ಇದು ಪ್ರಮಾಣ ದೋಷ. ಚಂದ್ರ ಮೇ ಲಘುತಾ ಕಾ ಜ್ಞಾನ, ಚಂದ್ರದ ಲಘುತಾ ಕಾ ಜ್ಞಾನ ಅಂದ್ರೆ ಚಂದ್ರ ಎಷ್ಟೋ ಲಂಬದನು, ಸಣ್ಣವಿಲ್ಲೇ ಕಾಣಿಸ್ತಾನ ತಮ್ಮ. ದೂರತಾ ದೋಷ, ದೂರತಾ ದೋಷ. ಗುರುಗಳಿಗಿಂತ ದೂರ ಇದ್ರಿ ಅಂದ್ರೆ ನಿಮ್ಗೆ ಲಘುತಾ ದೋಷ. ಗುರುಗಳು ಬಿಟ್ಟು ದೂರ ಇದ್ದೀರ ಅಂದ್ರೆ ಇದೊಂದು ದೋಷನೇ. चंद्र में लघुता का ज्ञान, अनेक वृक्षों में एकता का ज्ञान. ಅನೇಕ ವೃಕ್ಷಗಳಲ್ಲಿ ಹೋಗುವ ಗಿಡದಾಗ ಗಾಡಿಯಾಗ ಕೂತಾಗ ಎಷ್ಟೋ ಸಾಲುಗಳು ಗಿಡಗಳು ಎಲ್ಲ ಒಂದೇ ಕಾಣಿಸ್ತಿರ್ತಾವ. ಅನೇಕ ವೃಕ್ಷೋಮೆ ಏಕತಾ ಕಾ ಜ್ಞಾನ ದೂರತಾ ರೂಪ ದೋಷಜನ್ಯ ಯಾತೆ ಬ್ರಹ್ಮ ಹೈ. ಆದ್ರಿಂದ ಇವೆಲ್ಲ ಲಕ್ಷಣಗಳು 3 ದೃಷ್ಟಾಂತಗಳನ್ನು ಕೊಟ್ಟಾಗ ಇವು ಬ್ರಹ್ಮದ ಲಕ್ಷಣ ಹೇಳಿದ್ರು. ವಿಚಾರ ಸಾಗರ ಮೇ दोष को अध्यास की हेतुता खंडन करी है. ಅದೇ ಹೇಳಿದ್ರು ವಿಚಾರ ಸಾಗರ ಅಂಕದಲ್ಲಿ ಸಾಧು ನಿಚ್ಚಲ್ದಾಸರು ಅಂಕ 77 ಬರೀ ದೋಷವು ಅಧ್ಯಾಸಕ ಕಾರಣ ಇದು ಖಂಡನ ಮಾಡ್ಕೊಂಡು ಬಂದಾರ. ಯಾರು? ನಿಚ್ಚಲ್ದಾಸರು. ಅಲ್ಲಿ ಪೂರ್ವ ಪಕ್ಷಿ ದೋಷ ಇದ್ರನೇ ಅಧ್ಯಾಸ ಆಗ್ತದ, ದೋಷ ಇದ್ರೆ ಅಧ್ಯಾಸೇ ಆಗಲ್ಲ ಅಂತ ಹಿಂಗೆ ಪೂರ್ವ ಪಕ್ಷಿ ಒತ್ತಾಯ ಮಾಡ್ತಾನೆ. ದೋಷ ಇದ್ರೆ ಆಗ್ತದೆ. ಮತ್ತೆ ಆ ಪ್ರತ್ಯೇಕ ಒಂದೊಂದು ದೋಷಗಳು ಖಂಡನ ಮಾಡಿ ನಾವು ದೋಷ ಇದು ಇಲ್ಲ ಅಂದ್ರೂ ಅಧ್ಯಾಸ ಆಗೈತಲ್ಲ, ಮತ್ತೆ ದೋಷ ಇದ್ರೆ ಅಧ್ಯಾಸ ಆಗ್ತದ, ದೋಷ ಇದ್ರೆ ಅಧ್ಯಾಸ ಆಗಲ್ಲ. ಹಿಂಗೇನು ಪೂರ್ವ ಪಕ್ಷದ ಅಭಿಪ್ರಾಯ ಅದ. ಅದಕ್ಕೆ ನಾ ಪ್ರೌಢಿವಾದಿಂದ ಹೇಳಿ ಅಂತ ಮುಂದೆ ಹೇಳ್ಯಾರ. ಅಲ್ಲೇ
ಅದನ್ನು ಇಲ್ಲಿ ಹೇಳಕ್ತಾರ. विचार सागर में दोष को अध्यास की हेतुता खंडन करी है. खंडन अंದ್ರ स्वमत दोष परिहार पूर्वक परमत पदार्थ निराकरण खंडन. खंडन लक्षण ताका हे अभिप्राय है. ಅದರದ್ದು ಅಭಿಪ್ರಾಯ ಹೇಳ್ತಾರ. ಹೃದಯಗತ ಭಾವ अभिप्राय. प्रमाता प्रमाण प्रमेय के तीन ही दोष अध्यास के हेतु नहीं. ಪ್ರಮಾತ ದೋಷ ಭಯ ಲೋಭಾದಿಗಳು, ಪ್ರಮಾಣ ದೋಷ ಪಿತ್ತ ದೋಷಾದಿಗಳು ಅಥವಾ ಶಂಕದಲ್ಲಿ ಪೀತ ದೋಷ. ಪ್ರಮಾತ ಪ್ರಮಾಣ ಪ್ರಮೇಯಕ್ಕೆ ದೋಷ ಅವೆಲ್ಲ ವೃತ್ತಿ ಔಚನ್ಯ ಚೇತನಕ್ಕೂ ಪ್ರಮಾಣಕಯೇ, ಔಚನ್ಯಕ್ಕೂ ಪ್ರಮೇಯಕಯೇ, ಅಂತಃಕರಣ ಪ್ರಮಾತ ಪ್ರಮಾಣ ಪ್ರಮೇಯ ಯಾವ್ದು ಕಾಣ್ಬೇಕು ಅವೆಲ್ಲ ಲಕ್ಷಣಗಳದಾವ. खंडन कई ताका ये अभिप्राय है प्रमाता प्रमाण प्रमेय के तीन ही दोष अध्यास के हेतु नहीं. ಇದರೊಳಗೆ ಯಾವುದಾದ್ರೂ ಒಂದು ಇದ್ರೂ ಕೂಡ ಅಧ್ಯಾಸ ಆಗುವುದೇ ಇಲ್ಲ. किंतु कोई एक दोष होवे तो अध्यास होवे है. किंतु ಮೂರು ಇದ್ರ ಅಧ್ಯಾಸ ಆಗತೈತಿ ಅಂತ ಹಿಂಗೆ ನೇಮಿಲ್ಲ. किंतु ನೋಡಲಿ, किंतु कोई एक दोष होवे तो अध्यास होवे. ಯಾವ್ದ ಒಂದು ಏಕ ಅక్కడ ಬರ್ತೈತಿ. ಹಾ ಏಕ ಕೋಯಿ ಅಂದ್ರೆ ಒಂದ್ ಹಿಂಗ ಆತದ. ನಮ್ಮ ತಿಳ್ಕೊಳ್ಳೋ ಸಲಕ್ಕೆ ಏಕ ಬರ್ಕೋಬೇಕು ಏನ್ರಿ. ಇದರ ಒಳಗೆ ಮೂರು ದೋಷ ಇದ್ರೆ ಅಧ್ಯಾಸ ಆಗ್ತದೆ ಹಿಂಗಿಲ್ಲ. ಇದರೊಳಗೆ ಯಾವ್ದಾದ್ರು ಒಂದು ದೋಷ ಇದ್ರೂ ಕೂಡ ಅಧ್ಯಾಸ ಆಗುತ್ತದೆ. और सर्व दोष के अभाव से जो अध्यास काय सो प्रौಢಿವಾದ से काय. ಇನ್ ಎಲ್ಲಾ ದೋಷಗಳ ಅಭಾವದಿಂದ ಅಧ್ಯಾಸ ಆಗತೈತಿ ಅಂತ ಹಿಂಗೆ ಹೇಳಿದ್ರು. ಇದು ನಿಶ್ಚಲದಾಸರು ನಾ ಪ್ರೌಢಿವಾದಿಂದ ಹೇಳಿನು. ಯಾವ ದೋಷ ಇಲ್ಲದ್ರಿದ್ರು ಅಧ್ಯಾಸ ನ್ಯಾಯನ ಅಲ್ಲಿ ಹೇಳಿನು, ಅದು ಪ್ರೌಢಿವಾದಿಂದ ಹೇಳಿದ ಅಂತ ಹೇಳ್ತಾರೆ. सर्वथा अनुपन्न अर्थं को भी अपनी प्रज्ञा के बल से सिद्ध कर देना अथवा स्वबुद्धि उत्कर्ष प्रदर्शनार्थम कथनम. ಇಲ್ಲ ಅವ್ರಿಗೆ ಏನು ಕೆಲಸ ಐತೆ ಗ್ರಂಥ. प्रतिवादी की उक्ति मान के भी, प्रतिवादी की उक्ति मान के भी ಅಂದ್ರೆ ಒಂದು ಮತ ಅಥವಾ ಒಂದು ಅಭಿಪ್ರಾಯ ಪ್ರೌಢಿವಾದು प्रतिवादी की उक्ति मान के भी हम ಹೇಳು ಒಪ್ಪಿ स्वमत में दोष का परिहार करे ताको प्रौढ़िवाद कही. प्रतिवादी की उक्ति मान के भी ಒಪ್ಪದಾಗ್ಯಾದರೂ ಕೂಡ स्वमत में दोष का परिहार करे, स्वमत में दोष का परिहार करे ताको प्रौढ़िवाद कही. याडू अंजव सर्वथा अनुपन्न अर्थं को भी अपनी प्रज्ञा के बल से सिद्ध कर देना सो प्रौढ़िवाद. ಇದನ್ನು ಹಿಂದಿ ಅಡ್ಡು ಒಂದೇ ಅರ್ಥ पण ಲಕ್ಷಣ ಮಾಡಿದ್ದಾರೆ. ತಿಳಿತಾ? ಪ್ರೌಢಿವಾದಿಂದ ಹೇಳ್ಕೊಂಡು ಬಂದಿದ ಅಲ್ಲಿ अध्यास होवे. सर्व दोष के अभाव से जो अध्यास का है सो प्रौढ़िवाद से का है. जहाँ और कोई दोष न होवे ಎಲ್ಲಿ ಯಾವ ದೋಷನು ಎಲ್ಲಿ ಅಂದ್ರೆ ಯಾವ ದೋಷ ಮೂರು ದೋಷ, ಮೂರು ದೋಷ ಪ್ರಮಾತ ಪ್ರಮಾಣ ಪ್ರಮೇಯ ಮೂರು ದೋಷ ಇಲ್ಲ. ಅಲ್ಲಿ ಯಾವುದಾದ್ರೂ ಒಂದು ದೋಷ ತಹ ನೋಡಿ. ಜಾ ಅವ್ರ कोई दोष न होवे ತಹ ಅಲ್ಲಿ ಹೋವೆ ತೋ ಇದ್ದಿದ್ದಾದ್ರೆ ನಿಮ್ಮ ಶಬ್ದಗಳು ಯಾಕೆ ದುರಸ್ತು ಮಾಡ್ತಾರೆ ನಾವು ಏನಂದ್ರು ಶಬ್ದ ಅಕ್ಷರವು ಸಾಧು ಆಗಲಕ್ಕ ಮಾಡ್ಯಾರ ಏನು ತಪ್ಪಲ್ಲ ನೋಡಿ. ಜಾ ಅವ್ರ कोई दोष न होवे तो ಇಲ್ದ ಹೋಗಿದ್ದಾದ್ರೆ ಏನರ್ಥ ಆಗಲ್ಲ. ತಹ ಎಲ್ಲಿ ಯಾವ ದೋಷ ಇಲ್ಲವೋ ಅಲ್ಲಿ ಅವಿದ್ಯಾ ಹಿ ದೋಷ ಹೇ. ಎಲ್ಲಿ ಯಾವ ದೋಷ ಇಲ್ಲ ಅಂದ್ರೆ ಅಲ್ಲಿ ಒಂದು ಅವಿದ್ಯಾ ದೋಷ ಇರ್ತೈತಿನೇ.
ಎಲ್ಲಿ ಯಾವ ಪ್ರಮಾತ ಪ್ರಮಾಣ ಪ್ರಮೇಯ ದೋಷ ಇಲ್ಲ ಅಲ್ಲಿ ಅವಿದ್ಯಾ ದೋಷ ಭ್ರಮರ ಹೇಳ್ಕತ್ತಿದ್ದೇವೆ ನಾವು. ಭ್ರಮ ಹೇಳ್ಬೇಕಾಗಿದ್ರೆ ಅವಿದ್ಯಾ ದೋಷ ಬೇಕೇ ಬೇಕು. ಎಲ್ಲಿ ಯಾವ ದೋಷ ಅಂದ್ರೆ ಮೂರು ದೋಷ ಇಲ್ಲ ಅಲ್ಲಿ ಮಾತ್ರ ಒಂದು ಅವಿದ್ಯಾ ದೋಷ ಇರುತ್ತೈತಿನೇ ಹೇಳ್ತಿಲ್ಲ. अविद्या दोषी होवे है जहाँ कोई भी नहीं ता भ्रम नहीं. जहाँ कोई भी दोष नहीं भ्रम नहीं. ಜ್ಞಾನಿಗೆ ಅವಿದ್ಯಾನೂ ದೋಷ ಇಲ್ಲ, ಅವನಿಗೆ ಭ್ರಮ ಇಲ್ಲ. ತಿಳಿತಿಲ್ಲ. अविद्या ही दोष है. ಯಾತೆ ದೋಷಜನ್ಯ ಜ್ಞಾನಕ್ಕೂ ಭ್ರಮ ಕಹಿ. ಆದ್ರಿಂದ ದೋಷದಿಂದ ಉತ್ಪನ್ನಗೊಳಪಟ್ಟಂತ ಜ್ಞಾನಕ್ಕೇನೆ ಭ್ರಮ ಅನ್ನಬೇಕು. ತಿಳಿತಿಲ್ಲ ಇಲ್ಲಿ ತನಕ. ಈಗ ಅವರ ಸ್ಮೃತಿ ಜ್ಞಾನ, ಸುಖ ದುಃಖ का ಪ್ರತ್ಯಕ್ಷ ಜ್ಞಾನ, ಈಶ್ವರ ವೃತ್ತಿ ಅಂದ್ರೆ ಮಾಯಾವೃತ್ತಿ ಜ್ಞಾನ. ಈಶ್ವರ ವೃತ್ತಿ ಅಂದ್ರೆ ಮಾಯಾವೃತ್ತಿ ಜ್ಞಾನ. ದೋಷಜನ್ಯ ನಹಿ ಯಾತೆ ಭ್ರಮ ನಹಿ. ಸ್ಮೃತಿ ಜ್ಞಾನ, ಸುಖ ದುಃಖದ ಪ್ರತ್ಯಕ್ಷ ಜ್ಞಾನ, ಈಶ್ವರ ಅಂದ್ರೆ ಮಾಯಾವೃತ್ತಿ ರೂಪ ಜ್ಞಾನ. ಯಾವ ದೋಷದಿಂದ ಹುಟ್ಟೈತಿ ನಾವು? ಯಾವ ದೋಷದಿಂದನೂ ಹುಟ್ಟಿಲ್ಲ. ಆದ್ರಿಂದ ಅವು ಮೂರು ಭ್ರಮ ಅಲ್ಲ. ದೋಷಜನ್ಯಕ್ಕೂ ಜ್ಞಾನಕ್ಕೂ ಭ್ರಮ ಕೈ. ಮೂರು ಯಾವ ದೋಷದಿಂದ ಹುಟ್ಟಿಲ್ಲ. ಯಾವ ಹೇಳ್ತಾರೆ ಮುಂದೆ ಅವ್ರ ಪ್ರಮಾಣಜನ್ಯನೇ ಯಾತೆ ಪ್ರಮಾಣ ನಹಿ. ಅವು ಮೂರು ಯಾವ ಪ್ರಮಾಣದಿಂದ ಹುಟ್ಟಾವೇನು? ಸುಖ ದುಃಖ ಜ್ಞಾನ, ಈಶ್ವರ ಜ್ಞಾನ, ಸ್ಮೃತಿ ಜ್ಞಾನ ಯಾವ ಪ್ರಮಾಣದಿಂದ ಹುಟ್ಟಿದೇನು? ಸುಖ ದುಃಖದ ಜ್ಞಾನಕ್ಕೆ ಯಾವ ಪ್ರಮಾಣ ಹುಟ್ಟಿಲ್ಲ. ಈಶ್ವರ ಜ್ಞಾನ ಅಂತೂ ಪ್ರಮಾಣದಿಂದ ಹುಟ್ಟೇ ಇಲ್ಲ. ಯಾವ ಪ್ರಮಾಣದಿಂದ ಹುಟ್ಟಿಲ್ಲ ಪ್ರಮಾಣವೂ ಅಲ್ಲ, ಯಾವ ದೋಷದಿಂದನೂ ಹುಟ್ಟಿಲ್ಲ ಭ್ರಮನೂ ಅಲ್ಲ. ಕಿಂತು ಭ್ರಮ ಪ್ರಮಾಸೆ ವಿಲಕ್ಷಣ ಹೈ. ಪ್ರಮಾಸೆ ವಿಲಕ್ಷಣ. ಮತ್ತೆ ಅದಕ್ಕೆ ನಾ ಅಂತೇವು, ಅದಕ್ಕೆ ನಾವು ಯಥಾರ್ಥ. ಯಥಾರ್ಥ ಐತಿಲ್ಲ. ಪರಂತು ಯಥಾರ್ಥ ಹೈ. ಪರಂತು ಯಥಾರ್ಥ ಹೈ. ಕಾಯತೆ ಅದಕ್ಕೆ ಯಥಾರ್ಥ ಯಾಕತ್ತೀರಿ? ज्या ज्ञान के विषय का संसार दशा में बाद न होवे सो यथार्थ कहिए. ಯಥಾರ್ಥ ಅದಕ್ಕಂತೀರಿ? ಯಾವ ಜ್ಞಾನದ ವಿಷಯ ಸಂಸಾರ ಅಂದ್ರೆ ಅಜ್ಞಾನ ಕಾಲದಲ್ಲಿ, ಯಾವ ಜ್ಞಾನದ ವಿಷಯ ಅಜ್ಞಾನ ಕಾಲದಲ್ಲಿ, ಸುಖ ದುಃಖಗಳು ಈಗ ಅಜ್ಞಾನ ಕಾಲ ನಿಮ್ಗೆ ಬಾಧ ಆಗ್ತಾವೇನು? ಬಾಧ ಆಗ್ತಾವೇನ್ರಿ? ಸುಖ ದುಃಖ ಈಗ ಬಾಧ ಆಗ್ಯಾವೇನು ಅಜ್ಞಾನ ಕಾಲದಾಗ ನಿಮ್ಗೆಂದರೆ? ಈಶ್ವರ ಜ್ಞಾನ ಬಾಧ ಆಗ್ತದೇನು? ಸ್ಮೃತಿ ಜ್ಞಾನ ಬಾಧ ಆಗ್ತದೇನು? ಯಾವ ಜ್ಞಾನದ ವಿಷಯವು ಅಜ್ಞಾನ ಕಾಲದಲ್ಲಿ ಬಾಧ ಆಗುವುದಿಲ್ಲವೋ ಅದಕ್ಕೆ ನಾವು ಯಥಾರ್ಥ ಅಂತೇವು. ಅದಕ್ಕೆ ನಾವು ಯಥಾರ್ಥ ಅಂತೇವು. ज्या ज्ञान के विषय का संसार दशा में बाद न होवे सो ಯಥಾರ್ಥ ಕೈಯೇ. ಯಥಾರ್ಥ ಅಂದ್ರೆ ಬ್ರಹ್ಮನಂತೆ ಯಥಾರ್ಥ ಅಲ್ಲ. ಯಥಾರ್ಥ ಅಂದ್ರೆ ಬ್ರಹ್ಮ ಯಥಾರ್ಥ ಇದ್ದಾನೆ. ಈ ವ್ಯವಹಾರ ಸಂಬಂಧ ವ್ಯವಹಾರ ಕಾಲದಲ್ಲಿ ಬಾಧ ಆಗುತ್ತೆ ಯಥಾರ್ಥ ಅಂದ್ರೆ ಬ್ರಹ್ಮನಂತೆ ಯಥಾರ್ಥ ಅಲ್ಲ. ತಿಳಿದು ಈಗ स्मृति ज्ञान का हेतु संस्कार द्वारा पूर्व अनुभव है. स्मृति ज्ञान का कारण संस्कार द्वारा पूर्व अनुभव है. पूर्व अनुभव संस्कार द्वारा स्मृति का कारण है. ಅಂದ್ರೆ ಸ್ಮೃತಿಗೆ ಪೂರ್ವ ಅನುಭವ ಸಂಸ್ಕಾರ ಬೇಕು. ಸಂಸ್ಕಾರ ಇದ್ರೆ ನಮಗೆ ಸ್ಮೃತಿ ಆಗ್ತದೆ. ಅದಕ್ಕೆ ಸ್ಮೃತಿದ ಲಕ್ಷಣ ಏನ್ ಮಾಡ್ಯಾರ ಬಸ್ಸು ಸಾಗರದಾಗ? ಏನು ಜ್ಞಾನಕ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ. ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ. ಇಷ್ಟದ ನೋಡ್ರಿ. ವಿಚಾರ ಸಾಗರ 6ನೇ ತರಂಗ ಒಳಗ, ವಿಚಾರ ಸಾಗರ 6ನೇ ತರಂಗದಾಗ ಶುರುವಾತಿಗೆ ಅವರು ಕೊಟ್ಟರು ಕೇವಲ ಸಂಸ್ಕಾರಜನ್ಯ ಸ್ಮೃತಿ ಅನ್ರಿ. ಕೇವಲ ಸಂಸ್ಕಾರಜನ್ಯ ಅಲ್ಲೇ 6ನೇ ತರಂಗ ಒಳಗ ನಿಮ್ ಸ್ವಲ್ಪ ಕೇಳಿದವ್ರು ಇನ್ನೇನು ಬರ್ತದ. ಕೇವಲ ಸಂಸ್ಕಾರಜನ್ಯ ಇತ್ತಪ್ಪ ಅಂದ್ರೆ ಸ್ಮೃತಿ ಅನ್ರಿ. ಕೇವಲ ಇಂದ್ರಿಯಜನ್ಯ ಇತ್ತು ಅಭಿಜ್ಞಾನ ರೀ. ಇಂದ್ರಿಯ ಸಂಸ್ಕಾರಜನ್ಯ ಇತ್ತು ಪ್ರತಿಭಿಜ್ಞಾನ ರೀ. 6ನೇ ತರಂಗ ಒಳಗ ಅದಕ್ಕೆ ಅಲ್ಲಿ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಕ್ಕೂ ಸ್ಮೃತಿ ಕೈ. ಬರೀ ಜ್ಞಾನಕ್ಕೇನೆ ಸ್ಮೃತಿ ಅಂದರೆ ಅಭಿಜ್ಞಾ ಪ್ರತ್ಯಕ್ಷ ಜ್ಞಾನ ಅದ, ಅದಕ್ಕೆ ಸ್ಮೃತಿ ಅನ್ಬಿಡುದು. ಹೌದಿಲ್ಲ?
ಅದಕ್ಕೆ ನಾವು ಏನ್ ಇಟ್ಟಿದ್ದೆವು ಮುಂದೆ ಮೊದಲ ಜನ್ ಇಟ್ಟಿದ್ದೆವು, ಸಂಸ್ಕಾರ ಜನ್ ಇಟ್ಟಿದ್ದೆವು. ಸಂಸ್ಕಾರಜನ್ಯ ಪ್ರತ್ಯವಿಜ್ಞ ಪ್ರತ್ಯಕ್ಷ ಐತಿಯಲ್ಲ, ಸಂಸ್ಕಾರಜನ್ಯ ಅದನ್ನೆಲ್ಲ ಪ್ರತ್ಯವಿಜ್ಞ ಪ್ರತ್ಯಕ್ಷ ಅದು ಮಾತ್ರ ಇಲ್ಲ, ಸಂಸ್ಕಾರ ಮಾತ್ರ ಇಲ್ಲ, ಜನ್ಯ ಅದ. ಬರೀ ಸಂಸ್ಕಾರ ಮಾತ್ರ ಇಡ್ರಿ, ಎಷ್ಟೋ ಸಂಸ್ಕಾರಗಳದಾವ. ಅದಕ್ಕೆ ನಾವು ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಕ್ಕೂ ಸುಮೂರ್ತಿ ಕೈ ಅಂತ ಹಿಂಗ. ಅದು ಸಂಸ್ಕಾರ ನಮ್ಮಲ್ಲಿ ಸಂಸ್ಕಾರ ಎದಕ್ಕಂತಾರ? ಪೂರ್ವಾನುಭವ. ಜ್ಞಾನಕ್ಕೆ ಸೂಕ್ಷ್ಮಾವಸ್ಥಾಕು ಸಂಸ್ಕಾರ ಕೈ ಸಂಸ್ಕಾರ ಇವೆಲ್ಲ ವಿಚಾರ ಸಾಗರ ಆದವ್ರದ್ದು ಕೆಲಸ ಐತಿ. ಎಕ್ಸಾಮ್ ಮುಗ್ದವ್ರದ್ದು ಏನ್ ಕೆಲ್ಸ ಇಲ್ಲಿ. ಅವ್ರು ಸುಮ್ಮನೆ ಹೇಳಿ ನಾವು ಕೇಳ್ತಾರ. ಅವ್ರ ಇಲ್ಲಿ ಮುಮುಕ್ಷುಗಳಿಗೆ ಕೆಲಸ ಇದು. ಸೂಕ್ಷ್ಮ ಜ್ಞಾನಕ್ಕೆ ಹೇಳ್ರಿ ಇವೆಲ್ಲ ಲಕ್ಷಣಗಳು ವಿಚಾರಿಸ ಆಗಬೇಕು. ಜ್ಞಾನಕ್ಕೆ ಸೂಕ್ಷ್ಮ ಅವಸ್ಥಾಕು ಸಂಸ್ಕಾರಕ್ಕೆ. ಈ ಸಂಸ್ಕಾರ ಎಷ್ಟು ಪ್ರಕಾರದ? ವೇಗ, ಭಾವನಾ, ಸ್ಥಿತಿಸ್ಥಾಪಕ. ಈ ಸಂಸ್ಕಾರ 3 ಪ್ರಕಾರ. ಒಂದು ವೇಗ, ಒಂದು ಭಾವನಾ, ಒಂದು ಸ್ಥಿತಿಸ್ಥಾಪಕ. ವೇಗ ಸ್ಥಿತಿಸ್ಥಾಪಕರು ಅಷ್ಟೊಂದು ಎಲ್ಲಿ ವ್ಯವಹಾರ ಉಪಯೋಗ ಇಲ್ಲ. ಭಾವನಾ जो पदार्थ अनुभव ज्ञान करके जन्य होवे और स्मृति ज्ञान का जनक होवे ताको भावना कहिए. जो अनुभव ज्ञान करके जो पदार्थ अनुभव ज्ञान करके जन्य होवे, अनुभव ज्ञान करके जन्य होवे और स्मृति ज्ञान का जनक होवे ताको भावना कहिए है. ಅನುಭವದಿಂದ ಹುಟ್ಟಿರಬೇಕು ಮತ್ತು ಸ್ಮೃತಿ ಜ್ಞಾನಕ್ಕದು ಜನಕ ಆಗಿರ್ಬೇಕು. ಐತಿಲ್ಲ? ಸಂಸ್ಕಾರ ಭಾವನಾಕೇನೆ ನೈಯಾಯಿಕರು ಈ ಭಾವನಾ ಆತ್ಮನಲ್ಲಿ ಐತಿ ಅಂತ ಹೇಳ್ತಾರ ಅವರು. ಅದು ವೇದಾಂತಿಗಳು ಆ ಭಾವನಾ ಆತ್ಮನಲ್ಲಿ ಇಲ್ಲ, ಇದು ಕೇವಲ ಅಂತಃಕರಣದಲ್ಲೇನೆ ಇರ್ತೈತಿ ಅಂತ ಹಿಂಗ್ ವ್ಯತ್ಯಾಸ. ಸಂಸ್ಕಾರ ಉದ್ಭವ ಆಗ್ಲಿಕ್ಕೂ 3 ಕಾರಣ ನಿನ್ನ ಹೇಳೋದದು. ಸಂಸ್ಕಾರ ಉದ್ಭವ ಆಗ್ಲಿಕ್ಕೆ ಎಷ್ಟು ಕಾರಣ? 3 ಯಾವು? ಸಂಬಂಧಿ ಜ್ಞಾನ, ಸಾದೃಶ್ಯ ದರ್ಶನ, ಚಿಂತನ, ಅದೃಷ್ಟವನ್ನು 4 ಹೇಳೋರು. ಅದೃಷ್ಟ ನಿಮ್ಗೆ ಅದೃಷ್ಟ ಅಂತ ಗೊತ್ತ ಹೇಳೋದ ಸಾಗರದಾಗ. ಹುಡುಗರು ಸಣ್ಣ ಹುಡುಗ ಅಥವಾ ಪ್ರಥಮ ಕ್ಷಣದಲ್ಲಿ ಏನು ಹಾಲು ಕುಡಿದ್ರಲ್ಲಿ ಪ್ರವೃತ್ತಿ ಆತನ, ಈ ಹಾಲು ಹಿಂದೆ ಅನೇಕ ಜನ್ಮದಲ್ಲಿ ಕುಡಿದು ಬದುಕಿನಂತ ತಿಳ್ಕೊಂಡು ಅಲ್ಲಿ ಅವನಿಗೇನು ಹೌದು ಹಾಲವ ಏನು ಗೊತ್ತ, ಪರಂತು ಸಂಸ್ಕಾರ ಅಲ್ಲಿ ಪ್ರವೃತ್ತಿ ಮಾಡಿಸ್ತೈತೆ. ಇದು ಅದೃಷ್ಟ ಅಂತ ಹೇಳ್ಯಾರ. ಅದು ಸಂಬಂಧಿ ಜ್ಞಾನ, ಸಾದೃಶ್ಯ ದರ್ಶನ ಮತ್ತು ಚಿಂತನ. ಪೂರ್ವ ಅನುಭವ ಸಂಸ್ಕಾರ ಸ್ಮೃತಿ. ನಮ್ಗೆ ಯಾವ್ದ್ರದ ಮೂಲ ಅನುಭವ ನಾವು ಮಾಡಿರ್ತೇವೆ, ಆ ಅನುಭವ ನಷ್ಟ ಆಗ್ತದ. ನೀವು ಯಾವುದೇ ಪದಾರ್ಥದು ಅನುಭವ ಮಾಡ್ಕೊಂಡ್ರಿ, ಅನುಭವ ನಷ್ಟ ಆಗ್ತದ. ಹೆಂಗ ಕರ್ಮ ಮಾಡಿದೆವು, ಕರ್ಮ ನಷ್ಟ ಆಯ್ತು, ಕರ್ಮದ ಸಂಸ್ಕಾರ ನಮ್ಮಲ್ಲಿ ಉಳಿತಾವ. ಕಾಲಾಂತರದಲ್ಲಿ ಆ ಕರ್ಮ ಅನುಸಾರ ಪ್ರವೃತ್ತ ಆತನ. ಹಂಗ ನೀವು ಮಟ್ಟ ಯಾವುದೇ ವಸ್ತುಗಳದು ನೀವು ಅನುಭವ ಮಾಡಿದ್ರಿ, ಆ ಅನುಭವ ನಷ್ಟ ಆಗ್ತದ. ಅನುಭವದಿಂದ ನಮ್ಮ ಅಂತಃಕರಣ ಸಂಸ್ಕಾರ ಉತ್ಪನ್ನ ಆಗ್ತದ. ಆ ಸಂಸ್ಕಾರದಿಂದ ಕಾಲಾಂತರದಲ್ಲಿ ಸ್ಮೃತಿ ಆಗ್ತದ. ಸ್ಮೃತಿ ಯಾವಾಗ ಆತವ? ಧ್ಯಾನ ಹಚ್ಕೊಂಡ್ರಿ, ಹಿಂದಿನ ಜಲ ನೆನಪನ ಬರ್ತಾವ. ಸುಮ್ ಕೂತಾಗ ಬರ್ಲವು. ನೀವು ಧ್ಯಾನ ಒಂದು 10 ನಿಮಿಷ 1 ತಾಸು ಜಪ ಮಾಡ್ರಿ, ನೀವು ಎಲ್ಲ ಹಿಂದಿಂದೆಲ್ಲ ಬರ್ತಾವ. ಯಾಕೆ? ಒಳಗೆ ಸಂಸ್ಕಾರ ಅದಲ್ಲ, ಅವನಿಗೆ ಸಂಸ್ಕಾರ ಅದ. ಪುಸ್ತಕ ಓದುವಾಗ ಎಲ್ಲ ಬರ್ತಾವ. ಪುಸ್ತಕ ಓದುವಾಗ ಎಲ್ಲ ಹಿಂದಿಂದೆಲ್ಲ ಸುಮ್ಮ ಓದಲಿಕ್ಕೆ ಎಲ್ಲ ಅವು ಸಂಸ್ಕಾರ ಒಳಗೆ ಸುಮ್ಕೊಂಡು ಬಿಡ್ತವೆ, ಇಲ್ಲಿ ಅವು ಎಬಸ್ತವು. ಅಂದ್ರೆ ಆ ಸಂಸ್ಕಾರ ಒಳಗ ಅದಾವ, ಅನುಭವ. ಅದಕ್ಕೆ ಅವ್ರು ಮುಮುಕ್ಷುಗಳಿಗೆ ಏನ್ ಹೇಳ್ತಾರ, ಹಿಂದೇನ್ ಅನುಭವ ಮಾಡಿರಿ, ಮುಮುಕ್ಷುಗಳಿಗೆ ಹೇಳ್ತಾರ ಅನುಭವ ಹಿಂದೇನ್ ಮಾಡಿರಿ ಮಾಡ್ರಿ, ಪರಂತು ಈಗ ಸದ್ಯ ಹೊಸ ಮತ್ತೆ ನವೀನ ಅನುಭವ ಮಾಡ್ಬೇಡ್ರಿ. ಮುಂದೆ ಕಾಲಾಂತರದಲ್ಲಿ ನಿಮ್ಗೆ ಅವು ದುಃಖ ಕೊಡ್ತಾವ. ಆಯ್ತಾ?
अंदर स्मृति ज्ञान का कारण संस्कार द्वारा पूर्व अनुभव है। जहाँ सो स्मृति दो प्रकार के, एक यथार्थ स्मृति, अयथार्थ स्मृति। जहाँ यथार्थ अनुभव से स्मृति होवे ता स्मृति यथार्थ है। ಯಥಾರ್ಥ ಅನುಭವದಿಂದ ಉತ್ಪನ್ನವಲ್ಪಟ್ಟಂತ ಸ್ಮೃತಿಗೆ ಯಥಾರ್ಥ ಸ್ಮೃತಿ ಅನ್ರಿ. ಯಾವ ರೀತಿ ನಿಮ್ಗೆ ಹೇಳಿದಲ್ಲ, ನಾವು ಸಿದ್ಧಾರೂಢನು ಮೂರ್ತಿ ನೋಡಿ ಬಂದೆವು, ಹುಬ್ಳಿಗೆ ನೋಡಿ ಬಂದೆವು ಅಂದ್ರೆ ಮತ್ತೆ ಪುನಃ ಅಲ್ಲಿ ಅದು ಸಿಗ್ತದ ಹೋಗೋಣ. ಇದಕ್ಕೆ ಯಥಾರ್ಥ ಸ್ಮೃತಿ. ब्रह्मरूप अनुभव के संस्कारते स्मृति होवे सो अयथार्थ कहिए है. ಬ್ರಹ್ಮರೂಪ ಅನುಭವದ ಸಂಸ್ಕಾರದಿಂದ ಸ್ಮೃತಿ ಏನಾತ, ಅದಕ್ಕೆ ಅಯಥಾರ್ಥ ಸ್ಮೃತಿ. ಸ್ವಪ್ನ ಆಗಲಿ, ರಜ್ಜು ಸರ್ಪದಲ್ಲಿ ಇವೆಲ್ಲ ಅಯಥಾರ್ಥ ಸ್ಮೃತಿ. ಒಂದು ಯಥಾರ್ಥ ಸ್ಮೃತಿ, ಒಂದು ಅಯಥಾರ್ಥ ಸ್ಮೃತಿ. ಯಥಾರ್ಥ ಸ್ಮೃತಿ ಏನು, ಅಂತಃಕರಣ ಉಪಾದಾನ ಕಾರಣ. ಅಯಥಾರ್ಥ ಸ್ಮೃತಿಗೆ ಅವಿದ್ಯಾ ಉಪಾದಾನ ಕಾರಣ. ಎರಡಕ್ಕ ಸಂಬಂಧಿ ಜ್ಞಾನ, ಸಾದೃಶ್ಯ ಜ್ಞಾನ ಇವು ನಿಮಿತ್ತ ಕಾರಣ. ಇನ್ನು ಆ ಸುಖ ದುಃಖಗಳ ಜ್ಞಾನ ಹ್ಯಾಂಗ ಉಪಾದಾನ ಕಾರಣ ನಿಮಿತ್ತ ಕಾರಣ ಅದು ನಿಮಗೆ ಹೇಳ್ತಾರೆ. ಧರ್ಮಾಧಿಕ ಧರ್ಮ ಅಧರ್ಮ, ಅಧಿಕ ಅಂದ್ರೆ ಅಧರ್ಮ. ಧರ್ಮ ಅಧರ್ಮಾಧಿಕ ನಿಮಿತ್ತಿಸೆ. ಧರ್ಮದಿಂದ ಅನುಕೂಲ ಜ್ಞಾನ, ಅಧರ್ಮದಿಂದ ಪ್ರತಿಕೂಲ ಜ್ಞಾನ. ಅನುಕೂಲ ಪ್ರತಿಕೂಲ पदार्थ के संबंध होने थे. ಧರ್ಮದ ಮೂಲಕ ಅನುಕೂಲ, ಅಧರ್ಮದ ಮೂಲಕ ಪ್ರತಿಕೂಲ ವಿಷಯಗಳ ಸಂಬಂಧ, ಇದುವೇ ನಿಮಿತ್ತಿ ಕಾರಣ. अंतःकरण के सत्वगुण का और अंतःकरण के रजोगुण का परिणाम रूप सुख दुख होवे. अंतःकरण परिणाಮ ಧರ್ಮದ ಮೂಲಕವಾಗಿ ಸುಖ ಆಗ್ತದ, ಅಧರ್ಮ ಮೂಲಕವಾಗಿ ದುಃಖ ಆಗ್ತದ. ಆ ಧರ್ಮದ ಮೂಲಕ ನಮ್ಗ ಅನುಕೂಲ ಆಗ್ತದ, ಅನುಕೂಲ ವೇದ ನಮ್ ಸುಖ, ಪ್ರತಿಕೂಲ ವೇದ ನಮ್ ದುಃಖ. ಅನುಕೂಲ ಪ್ರತಿಕೂಲ ವೇದನೆಯಿಂದ ನಮಗ ಫಲ ಸುಖ ದುಃಖ ಆಗುತ್ತದೆ. अंतःकरण के सत्वगुण का और रजोगुण का परिणाम रूप सुख दुख होवे. जो सुख दुख का निमित्त है, सुख दुख के ಯಾವ ನಾವು ಮ್ಯಾಲಿಗೆ ನಿಮಿತ್ತ ಹೇಳಿದ್ರೆ ಧರ್ಮ ಅಧರ್ಮ निमित्त है, ताई निमित्त से सुख दुख को विषय करने वाली अंतःकरण की वृत्ति होवे. ಅದೇ ನಿಮಿತ್ತದಿಂದ ಸುಖ ದುಃಖನ್ನ ವಿಷಯ ಮಾಡುವ ನಮ್ಮ ಅಂತಃಕರಣ ವೃತ್ತಿ ಆಗುತ್ತದೆ. ತಾ ವೃತ್ತಿ में ಆರೂಢ ಸಾಕ್ಷಿ ಸುಖ ದುಃಖಕ್ಕೂ ಪ್ರಕಾಶ. ಆ ವೃತ್ತಿಯಲ್ಲಿ ಆರೂಢ ಬಸವಾರೂಢ ಹೆಂಗದ ಆರೂಢ ವೃತ್ತಿಯಲ್ಲಿ ಆರೂಢ ಇದ್ದಂತ ಯಾವ ಸಾಕ್ಷಿ ಆ ಸುಖ ದುಃಖಕ್ಕೆ ಏನ್ ಮಾಡ್ತಾನಂದ್ರೆ ಪ್ರಕಾಶ ಮಾಡ್ತಾನೆ. ಅದಕ್ಕೆ ಸುಖ ದುಃಖಗಳು ಸಾಕ್ಷಿ ಭಾಷ್ಯ. ಸುಖ ದುಃಖಗಳು ಏನಿದ್ದಾವಲ್ರಿ ಸಾಕ್ಷಿ ಭಾಷೆ. ಸಾಕ್ಷಿ ಭಾಷೆ ಅಂತ ಗೊತ್ತಾಗ್ತದ ಏನು ಸಾಕ್ಷಿ? ಹಾ, ಸುಖಿ ಪ್ರಕಾಶಕ್ಕೆ साक्षी भाष्य अविद्यावृत्ती द्वारा. साक्षी भाषे, साक्षी भाषे या पदाचा अर्थ ಅವರು ಮರಾಠಿ ಒಳಗೆ ಹೇಳ್ತಾರೆ. साक्षी भाष्य या पदाचा अर्थ साक्षी जाणला असा अर्थ करू नये. मराठी ಒಳಗೆ साक्षी भाष्य ಈ ಪದ साक्षी भाष्य ಪದ ಐತಿಲ್ಲ, ಸಾಕ್ಷಿ ಭಾಷ್ಯ ಈ ಪದದ ಅರ್ಥ ಸಾಕ್ಷಿ ತಿಳಿದ ಅಂತ ಹಿಂಗ್ ಮಾಡ್ಬಿಡ್ದು ಮಾಡ್ಬೇಡ್ರಿ. हा, किंतु जाणण्याचा धर्म चिदाभासाचाच आहे. जाणण्याचा धर्म चिदाभासाचाच आहे. ಒಂದು ವೇಳೆ ಸಾಕ್ಷಿ ಜಾಣ್ಲಾ ಅಂದ್ರೆ ಏನಾಗ್ತದ ಅಂದ್ರೆ ಅಕೃತತ್ವೇ ಸತಿ ದೃಷ್ಟ ಸಾಕ್ಷಿ. ಮಾಡವಲ್ಲ ಯಾ ನೋಡವಲ್ಲ, ಮಾಡವಲ್ಲ ನೋಡವಲ್ಲ. ಇವು ಮಾಡವ ನೋಡವ ಜೀವ, ಮಾಡವ ನೋಡವ ಜೀವ. ಸಂಸಾರ ಮಾಡೋಣ ಏನ್ ಮಾಡ್ತಾರೆ ಅನ್ನೋದು ನೋಡ್ತಾನ. ಮುಂದೆ ಒಂದು ಶಬ್ದ ಇಟ್ಟಾರ ಅವರು ವಿಜ್ಞಾನಿ ಹೇಳಿದ್ರು, ಮಾಡವ ನೋಡವ ತೆಪ್ಪವ ಜೀವ. ಸಂಸಾರ ಮಾಡ್ತಾನ, ಹೆಣ್ಣು ಮಕ್ಕಳು ಏನೇನ್ ಮಾಡ್ತಾರ ನೋಡ್ತಾನ, पण ಅವೆಲ್ಲ ನನ್ನೂನಿ ಅಂದಾನ ತೆಪ್ಪನ. ಈಶ್ವರನು ಮಾಡ್ತಾನ, ಸೃಷ್ಟಿ ಮಾಡ್ಯಾನ ಮತ್ತೆ ಎಲ್ಲಾ ಜೀವಗಳು ಏನ್ ಮಾಡ್ತಾರ ನೋಡಿದ್ರೆ ಅವ್ರವ್ರ ಸುಖ ದುಃಖ ಕುಳ್ಳು ಬರ್ತದ.
ಈಗ ನಿಮ್ ಸುಖ ನಿಮ್ ಪುಣ್ಯ ಅವ್ರಿಗೆ ಕೊಡು ಬರಲ್ಲ, ಅವ್ರ ಪಾಪ ನಿಮ್ಗೆ ಕೊಡು ಬರಲ್ಲ, ನೋಡ್ತಾನ. ಪರಂತು ಅವು ನಂದು ಅಂದಿಲ್ಲ ಅವ, ತೆಪ್ಪಿಲ್ಲವ, ತೆಪ್ಪಿಲ್ಲ, ನಂದು ಅಂದಿಲ್ಲ. ಹಂಗ ನೀವು ಜರ್ ಕದಾಚಿತ್ ನಂದು ಅಲ್ಲಿಲ್ಲ, ನೀವು ಈಶ್ವರೇ. ಇಷ್ಟೇ, ನೀವು ಈಶ್ವರೇ. ನಾ ಈಶ್ವರ. ಪಣ ಅಲ್ಲಿ ತಯಾರಿಲ್ಲ, ತಪ್ಪು ಬೇಡ್ರಿ. ಇವ ಮಾಡವಲ್ಲ ನೋಡವಲ್ಲ, ಯಾನ್ ಮಾಡವನಲ್ಲ ನೋಡವಲ್ಲ, ಇವ ಸಾಕ್ಷಿ. ಐತಿಲ್ಲ, ಸಾಕ್ಷಿದ ಲಕ್ಷಣ ಇನ್ನು ನೋಡಿ, ಅಂತಃಕರಣದಲ್ಲಿ ಇರುವಂತ ಚೇತನ ಮಾತ್ರ ಸಾಕ್ಷಿಕೆ. ಹಾಗಲ್ಲ, ಅಂತಃಕರಣದಲ್ಲಿ ಇರುವ चेतन मात्र का साक्षी. ಅಂತಃಕರಣ तो आप भी है, ಅಂತಃಕರಣ ತಾನೈತಿ, पण ಅಂತಃಕರಣ ತನ್ನಲ್ಲಿ ತಾನು ಇರ್ತೈತೆ ಅಂದ್ರೆ ತನ್ನಲ್ಲಿ ತಾನು ಇರ್ಲಿಕ್ಕೆ ಬರಲ್ಲ. अंतःकरण अंतःकरण आप भी है, तो अंतःकरण विषय अंतःकरण वर्तता नहीं है ना. वर्तने वाला सुख दुख है, अंतःकरण विषय वर्तने वाला अंದ್ರ ವರ್ತತಿ ವೃತ್ತಿ. ವೃತ್ತಿ ಲಕ್ಷಣ ನೋಡ್ರಿ, ವರ್ತತಿ ರಾಣಿ ಇರುವಿಕೆ. ಮತ್ತು ಅಂತಃಕರಣದಲ್ಲಿ ವರ್ತನೆ ವಾಲ ಇಟ್ಟಿದೆ, ವರ್ತನೆ ವಾಲ ಸುಖ ದುಃಖ है. ವಿಚಾರ ಸಾಗರ ಟಿಪ್ಪಣಿ 104 ಪದಕೃತಿ ಬಿಡಿಸಾರಲ್ಲಿ ಅಂತಃಕರಣದಲ್ಲಿ ಇರುವ ಸುಖ ದುಃಖಗಳದಾವಿಲ್ಲವು, ಆದರೂ ಅಂತಃಕರಣದಲ್ಲಿ ಇರ್ತಾವ. ಪರಂತು ಸೊ ಚೇತನ್ ನಹಿ, ಅವು ಸುಖ ದುಃಖಗಳು ಅಂದ್ರೆ ಚೇತನ ಅಲ್ಲ. ನಾವು ಮುಂದೆ ಚೇತನ್ ಇಟ್ಟಿದ್ದೇವಿಲ್ಲ, ಸುಖ ದುಃಖ ಚೇತನವೇನವು ಅಲ್ಲ. चेतन तो चिदाभास भी है अंदरू, सो मात्र नहीं. चिदाभास है, पण चिदाभास चेतन मात्र नहीं. चिदाभास यदकंतर बसु 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 हाँ, चेतन लक्षण रहितत्वे सति चेतनवत् भास इति चिदाभास. चेतन तोतन चेतन ಅಂತ ಅಲ್ಲ, ಅದಕ್ಕೆ ಚೇತನ ಮಾತ್ರ नहीं, ಚೇತನ ಮಾತ್ರ नहीं. ಇನ್ನು ಮುಂದೆ ಏನು ಹೇಳ್ತಾರೆ ಯಾರು? ಅಲ್ಲ, ನಿಮ್ ನಡೆಸಿದಲ್ಲಿ ಅನಿಸೋದು ಶಂಕ ಅಲ್ಲ, ಇನ್ನೊಂದು ಉಳ್ದದಲ್ಲಿ ಈಗ चेतन मात्र नहीं अंदना. चेतन तो चिदाभास भी है, पण सो मात्र नहीं. चेतन मात्र ब्रह्म भी है, सो अंतःकरण विषय वर्तने वाला नहीं. ಬ್ರಹ್ಮ ಎಲ್ಲ ಕಡೆ ವ್ಯಾಪಕ ಇದ್ದಾನ, ಅವ ಅಂತಃಕರಣದಾಗಿಲ್ಲ. ಇವ ಉಪಾಧಿ ಉಳ್ಳವನ ಅಂತೇಳಿನೇ ಇವ ಅಂತಃಕರಣದಾಗ ಯಾನು ಅಂತಃಕರಣ ಉಪಾಧಿ ಉಳ್ಳವ, ಜ್ಞಾನ ಉಳ್ಳವ. ಸಾಕ್ಷಿ ಆತ್ಮ ಏನಿದ್ದಾರಲ್ಲ, ಈ ಅಂತಃಕರಣ ಉಪಾಧಿ ಬರೋಣದ್ರಿಂದಲೇನೆ ಇವನಿಗೆ ಆತ್ಮ ಹೆಸರು ಬಂದವು. ಅವನಿಗೆ ಉಪಾಧಿ ಏನಿಲ್ಲ ಅಂತ ಹೇಳಿ ಬ್ರಹ್ಮ. ಇವನಿಗೆ ಉಪಾಧಿ ಅದ, ಅದಕ್ಕೆ ಇವ ಜ್ಞಾನ ಉಳ್ಳವ, ಅವ ಜ್ಞಾನ ಸ್ವರೂಪ, ಸ್ವರೂಪೇ ಅವ, ಇವ ಜ್ಞಾನ ಉಳ್ಳವ. ಐತಲ್ಲ, ಅದಕ್ಕೆ ಅಂತಃಕರಣ ವಿಷಯ ವರ್ತನೆ ವಾಲ ಚೇತನ ಸರಿ ಐತಲ್ಲ, ನಿಮ್ಗೆ ತಿಳಿಲಿಕ್ಕದಿಲ್ಲ. ಹಾ, ಅಂದ್ರೆ ನಿಮ್ಗೆ ಗುರುತಾಗ್ಲಿ ಅಂತ. अंतःकरण वृत्ति में आरूढ़ साक्षी सुख दुख को प्रकाश है. सुखाकार दुखाकार अंतःकरण की वृत्ति प्रमाणजन्य नहीं. ಸುಖಾಕಾರ ದುಃಖಾಕಾರ ಯಾನು ಸುಖ ದುಃಖಗಳು ನಮ್ಗೆ ಆತವು. ಅನುಕೂಲ ಪ್ರತಿಕೂಲ ಜ್ಞಾನ ಆದಕೊಳ್ಳೆ ಧರ್ಮ ಅಧರ್ಮ ಮೂಲಕವಾಗಿ ಅಂತಃಕರಣ ವೃತ್ತಿ ನೀವು ಸುಖ ದುಃಖ ಆಯ್ತು. ಅಹಂ ಸುಖಿ ಅಹಂ ದುಃಖಿ ಅಂತೀರಿ. ಆ ಅಹಂ ಸುಖಿ ಅಹಂ ದುಃಖಿ ಏನು ಅಂತೇವಲ್ಲ, ಆ ಎಳೆಗಿ ಅಂತಃಕರಣ ವೃತ್ತಿ ಒಳಗೆ ಹೋಗೈತಿ. ಅಂತಃಕರಣ ವೃತ್ತಿ ಒಳಗೆ ಹೋಗೈತಿ. ವಿಷಯ ಸುಖ ಅಂತಃಕರಣದಾಗೆ ಅದಾವ. ಸುಖ ದುಃಖ ಜ್ಞಾನ ಯಾವ ಪ್ರಮಾಣಜನ್ಯ ಇಲ್ಲ. किंतु वृत्ति उपीति चेतन विषय उपीति चेतन ಸ ಐಕ್ಯ ಪ್ರತ್ಯಕ್ಷ. ಸುಖ ದುಃಖಗಳ ಜ್ಞಾನ ಯಾವ ಪ್ರಮಾಣದಿಂದ ಹುಟ್ಟಿಲ್ಲ ಅಂದ್ರೆ ಇಂದ್ರಿಯಗಳಿಂದ ಹುಟ್ಟಿಲ್ಲ. ಕಿಂತು ಪ್ರತ್ಯಕ್ಷ ಹೇ, ಕಿಂತು ಪ್ರತ್ಯಕ್ಷ ಹೇ. ಹ್ಯಾಂಗ್ ಪ್ರತ್ಯಕ್ಷ ಅಂದ್ರೆ ವೃತ್ತಿ ಉಪೀತಿ ಚೇತನ ವಿಷಯ ಉಪೀತಿ ಚೇತನ ಸ ಐಕ್ಯ ಪ್ರತ್ಯಕ್ಷ. ಯಾವ ಕಾಲದಾಗ ನಿಮ್ಗ ಧರ್ಮ ಅಧರ್ಮ ಮೂಲಕವಾಗಿ ಅನುಕೂಲ ಪ್ರತಿಕೂಲ ಜ್ಞಾನದಿಂದ ನಿಮಗ ಪ್ರತಿಕೂಲ ಜ್ಞಾನರೇ ಅನುಕೂಲ ಜ್ಞಾನ, ಸುಖರಾಗ್ಲಿ ದುಃಖ ಆಗ್ಲಿ, ಆ ಸುಖದಾಗ ಅಹಂ ಸುಖಿ ಅಂದಿ ಆ ಕಾಲದಾಗ ಏನ್ ಸುಖ ದುಃಖ ಜ್ಞಾನ ಆತದ, ಆ ಕಾಲದಾಗ ಅಂತಃಕರಣ ವೃತ್ತಿ ಅಲ್ಲಿ ಹೋಗ್ಯದ. ಈಗ ಅಂತಃಕರಣ ವೃತ್ತಿ ಸುಖ ದುಃಖ ವಿಷಯ ಅಂತಃಕರಣದಾಗ ಅದಾವ. ವಿಷಯ ಉಪಿ ಚೇತನ ವೃತ್ತಿನೂ ಅಲ್ಲಿ ಅದ, ವೃತ್ತಿ ಉಪಿ ಚೇತನ ಸ ಐಕ್ಯ ಪ್ರತ್ಯಕ್ಷ. ಅಹಂ ಸುಖಿ ಬ್ರಹ್ಮಜ್ಞಾನದಾಗ ಹೆಂಗದಲ್ಲ ಹಂಗೆ ಇಲ್ಲಿನು
ಬ್ರಹ್ಮಜ್ಞಾನದಾಗ ಹ್ಯಾಂಗ ನಾವು ಪ್ರಕ್ರಿಯೆ ಹೇಳ್ತೇವಲ್ಲ ಹಂಗ ಸುಖ ದುಃಖ ಜ್ಞಾನದಾಗ ವೃತ್ತಿ ಅಲ್ಲೇ ಹೋಗೈತಿ ವಿಷಯ. ಅಹಂ ಸುಖಿ ಅಂತಾನ ವೃತ್ತಿ ಒಳಗೆ ಹೋಗೈತಿ. ನಿಮ್ ಮೊನ್ನೆ ಹೇಳಿದ್ರೆ ಘಟ ಜ್ಞಾನಕ ಚಿದಾಭಾಸ ವೃತ್ತಿ ಹೊರಗೈತಿ. ಸುಖ ದುಃಖ ಜ್ಞಾನದಾಗ ವೃತ್ತಿ ಒಳಗ್ ಮುಣಿಗೈತಿ ಸುಖದಾಗ ಆ ಕಾಲದಾಗ. ಅಹಂ ಸುಖಿ ಅಂದ್ಕೊಳ್ಳಿ ಒಂದ್ ಕ್ಷಣ ಮತ್ತೆ ಹೊರಗೆ ಬರ್ತೈತಿ ಅದು. ಬ್ರಹ್ಮಜ್ಞಾನದಾಗ ಬ್ರಹ್ಮವಿತ್ ಬ್ರಹ್ಮವಿಭೂತಿ ಅಲ್ಲಿ ಉಳಿಯೋದೇ ಇಲ್ಲ. ಅಂತೂ ಸುಖ ದುಃಖ ಜ್ಞಾನ ಯಾವ ಪ್ರಮಾಣದಿಂದ ಹುಟ್ಟಿಲ್ಲದಾದ್ರೂ ಕೂಡ ಪ್ರತ್ಯಕ್ಷ. ವೃತ್ತಿ ಉಪಿ ಚೇತನ, ವಿಷಯ ಉಪಿ ಚೇತನ, ಸ ಐಕ್ಯ ಪ್ರತ್ಯಕ್ಷ. ಅಂದ್ರೆ ಸುಖ ದುಃಖ ಜ್ಞಾನಗಳು ಪ್ರಮಾಣದಿಂದ ಹುಟ್ಟಿಲ್ಲ ಕೂಡ ಪ್ರತ್ಯಕ್ಷನೇ ಇದ್ದಾವ. ಸುಖಾಕಾರ ದುಃಖಾಕಾರ ಅಂತ ವೃತ್ತಿ ಪ್ರಮಾಣಜನ್ಯ ನಹಿ, ಯಾತೆ ಪ್ರಮಾ ನಹಿ. ತಿಳಿದ್ರಿ? ಪ್ರಮಾ ನಹಿ. ಇನ್ನು ಈಶ್ವರ ಜ್ಞಾನ ಧ್ಯಾನದ ಮತ್ತಿನ್ನು ನಾಳೆ ನೋಡೋಣ. ಇನ್ನು ಮತ್ತೆ ವಿಷಯ ಈಶ್ವರ ಜ್ಞಾನ ಬರ್ತದೆ.